ಲತಾಂಗಿತ ಕೋಮಲಾಂಗನೆ ಕರ್ಣಕುಂಡಲಧಾರನೆ ಶರಣು 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 ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ. ಅಜ್ಜಮಾಡ ರಮೇಶ್ ಕುಟ್ಟಪ್ಪರವರು ಕೊಡಗು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಹೆಸರುಗಿರಿಸಿಕೊಂಡಿರುವಂತಹ ಅಜ್ಜಮಾಡ ರಮೇಶ್ ಕುಟ್ಟಪ್ಪರವರು ಈ ಒಂದು ಅಭಿಯಾನದ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ನಾವು ಅಭಿಯಾನಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಪವನ್ ಕುಮಾರ್ ಆಯುಷ್ ಹೆಲ್ತ್ ಕೇರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರಿಗೆ ಕೂಡ ಹೃದಯಪೂರ್ವಕವಾದಂತಹ ಈ ಒಂದು ತಿಮ್ಮಯ್ಯ ಸರ್ ಅವರಿಗೆ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಸಮಾಜ ಸೇವಕರಾಗಿರುವಂತಹ ವಂದನಾ ಸರ್ ಅವರು ಕೂಡ ಒಂದು ವೇದಿಕೆಯಲ್ಲಿ ಅವರಿಗೂ ಅದೇ ರೀತಿ ಕುಮಾರ್ ಪತ್ರಕರ್ತರಾಗಿರುವಂತಹ ಮಂಜು ಸರ್ ಅವರು ಕೂಡ ತೀರ್ಪುಗಾರರಾಗಿರುವಂತಹ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪ್ರಾರಂಭಿಸಬೇಕು ಅಂತ ಹೇಳುವಂತಹ ಒಂದು ಕೂಗು ಹಲವು ವರ್ಷಗಳಿಂದ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಮುಂದುವರಿದ ಭಾಗವಾಗಿ ಕೊಡಗು ವೆಲ್ಫೇರ್ ಫೌಂಡೇಶನ್ ಮತ್ತು ಬೆಸ್ಟೀಸ್ ಅವರು ಸೇರಿಕೊಂಡು ಒಂದು ಅಭಿಯಾನವನ್ನು ಮಾಡಿದರು. ಯಾರು ಏನೇ ಮಾಡಿದರೂ ಸ್ಪಂದಿಸಬೇಕಾದವರು ಜಾಣವಾದಂತಹ ಮೌನ ವಹಿಸಿರುವಾಗ ಏನು ಮಾಡಬೇಕು ಅಂತ ಹೇಳುವಂಥ ಒಂದು ಅಸಹಾಯಕ ಪರಿಸ್ಥಿತಿ ನಾಗರಿಕ ಸಮಾಜದಲ್ಲಿ ಮೂಡುವಂತಾಗಿದೆ. ಇವತ್ತು ಕೊಡಗಿನಲ್ಲಿ ಇರುವಂತಹ ಜನರು ಅಥವಾ ಕೊಡಗಿಗೆ ಬರುವಂಥ ಪ್ರವಾಸಿಗರಿರ್ಬೋದು, ತುರ್ತು ಚಿಕಿತ್ಸೆ ಪಡಿಬೇಕಾದರೆ 130ರಿಂದ 150 ಕಿಲೋಮೀಟರ್ ದೂರದಲ್ಲಿರುವಂತಹ ಮಂಗಳೂರು ಅಥವಾ ಮೈಸೂರನ್ನು ಅವಲಂಬಿಸಬೇಕಾಗುತ್ತೆ. ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು ಅಂತ ಹೇಳುವಂತಹ ಬೇಡಿಕೆ ನೀಡುವ ಸಂದರ್ಭದಲ್ಲಿ ಇಲ್ಲಿಯ ಜನಸಂಖ್ಯೆ ವಿರಳವಾಗಿದೆ, ಇದು ಸೂಕ್ತ ಪ್ರದೇಶವಲ್ಲ ಅಂತ ಹೇಳುವಂಥ ಒಂದು ಲೆಕ್ಕಾಚಾರವನ್ನು ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಅಥವಾ ರಾಜಕೀಯ ನೇತಾರರು ಇಡುತ್ತಾರೆ. ಇಲ್ಲಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರತಿಯೊಬ್ಬ ಕುಟುಂಬದಲ್ಲಿರುವಂಥ ಒಬ್ಬ ಸದಸ್ಯ ಆ ಕುಟುಂಬಕ್ಕೆ ಬೆಲೆ ಕಟ್ಟಲಾಗದಂತಹ ಮಹತ್ವದ ವ್ಯಕ್ತಿಯಾಗಿರ್ತಾನೆ. ಪ್ರತಿಯೊಂದು ಕುಟುಂಬಕ್ಕೆ ಅವರು ಆಧಾರ ಸ್ತಂಭವಾಗಿರ್ತಾರೆ. ಸರ್ಕಾರದ ಜವಾಬ್ದಾರಿ ಇದೆ. ಪ್ರತಿಯೊಬ್ಬರ ಜೀವವನ್ನು ಉಳಿಸುವಂತಹ ಕೆಲಸ ಸರ್ಕಾರದ ಮೇಲೆ ಇದೆ. ಇವತ್ತು ಸರ್ಕಾರ ಅಂತ ಹೇಳಿದ್ರೆ ನಮ್ಮನ್ನು ಹೊರಗಿರುವಂತಹ ವ್ಯವಸ್ಥೆ ಅಲ್ಲ. ಪ್ರತಿಯೊಬ್ಬರು ಕಟ್ಟುವಂತಹ ಸಣ್ಣ ಪ್ರಮಾಣದ ತೆರಿಗೆಯಿಂದ ದೊಡ್ಡ ಪ್ರಮಾಣದ ತೆರಿಗೆ ಇರ್ಬೋದು, ಎಲ್ಲ ರೀತಿಯ ತೆರಿಗೆಗಳ ಮೂಲಕವೇ ಇವತ್ತು ನಮ್ಮನ್ನು ಆಡಳಿತವನ್ನು ನಡೆಸ್ತಿರುವಂಥ ನಮ್ಮ ಪರವಾಗಿರುವಂಥ ಜನಪ್ರತಿನಿಧಿಗಳು ಅಧಿಕಾರಿಗಳು ಇರುವಂಥದ್ದು. ಕೊಡಗಿನಲ್ಲಿ ಅಗತ್ಯವಾಗಿ ಆಗಲೇಬೇಕಾಗಿರುವಂಥದ್ದು ತುರ್ತು ಚಿಕಿತ್ಸೆಯನ್ನು ಸಿಗಬೇಕಾಗಿರುವಂಥದ್ದು. ಆಸಿಫ್ ಮತ್ತು ಅವರ ತಂಡದವರು ಈ ಒಂದು ಅಭಿಯಾನ ಮಾಡಿದ ಸಂದರ್ಭದಲ್ಲೇ ಮಾಡ್ತಿರುವ ಸಂದರ್ಭದಲ್ಲೇ ತುರ್ತು ಚಿಕಿತ್ಸಾ ಘಟಕವನ್ನು ಪ್ರಾರಂಭಿಸುವುದಕ್ಕೆ ಮಡಿಕೇರಿಯಲ್ಲಿ 35 ಕೋಟಿ ಅನುದಾನ ಮಂಜೂರಾಗಿದೆ. ಬಹಳ ಖುಷಿಯಾಗ್ಬಿಡ್ತು ಆಸಿಫಿಗೆ. ಏನು ಸರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಗುತ್ತಾ ಅಂತ ಹೇಳ್ದ ಅವ್ರು ಕೇಳ್ತಾ ಇದ್ರು. ಇವರು ಎಷ್ಟು ಜಾಣರಂತ ಹೇಳಿದ್ರೆ, ಕೊಡಗಿನಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದೆ, ವೈದ್ಯಕೀಯ ಕಾಲೇಜ್ ನಡೀತಾ ಇದೆ. ಆ ಕೆಲಸವನ್ನೇ ನಮಗೆ ಮುಟ್ಟಾಳರನ್ನ ಮಾಡೋದಕ್ಕೆ ಅದೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಹೇಳಿ ನಮ್ಮನ್ನು ಹೇಳಿ ನಂಬಿಸಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಎಮರ್ಜೆನ್ಸಿ ಸಂದರ್ಭದಲ್ಲಿ ಮತ್ತೆ ನಾವು ಹೋಗಬೇಕಾಗಿರೋದು ಮೈಸೂರು ಮತ್ತು ಮಂಗಳೂರಿಗೆನೆ. ಕನಿಷ್ಠ ಒಂದು ತುರ್ತು ಚಿಕಿತ್ಸೆಯನ್ನು ಕೊಡುವುದಕ್ಕೆ ಈ ಜಿಲ್ಲೆಯಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದನ್ನ ಬಹಳ ಬೇಸರ ಆಗುತ್ತೆ, ನೋವಾಗುತ್ತೆ. ಇನ್ನು ಎಷ್ಟು ವರ್ಷಗಳವರೆಗೆ ನಾವು ಕಾಯಬೇಕಾಗುತ್ತೆ ಅಂತ ಹೇಳುವಂಥದ್ದು. ತಿಮ್ಮಯ್ಯ ಸರ್ ಅವರ ಆಫೀಸಲ್ಲಿ ಮಾತಾಡ್ತಿದ್ದಾಗ ನಮ್ಮ ಮಂಜು ಅವರು ಹೇಳಿದ್ರು, ಜನಪ್ರತಿನಿಧಿಗಳ ಆಸಕ್ತಿಯ ಕೊರತೆ, ಸ್ಪಂದನೆಯ ಕೊರತೆ ಅಂತ ಹೇಳುವಂತ ಮಾತಾಡಿದ್ರು. ಅದಕ್ಕೆ ತಕ್ಷಣ ತಿಮ್ಮಯ್ಯ ಅವರು ಹೇಳಿದ್ರು, ಇಲ್ಲ ಜನರ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತ ಮನಸ್ಥಿತಿ ಕಾರಣ ಅಂತ ಹೇಳಿ. ಗಟ್ಟಿ ಧ್ವನಿಯನ್ನು ನಮ್ಮ ಕೊಡಗಿನ ಜನ ಯಾವ ವಿಚಾರದಲ್ಲೂ ವ್ಯಕ್ತಪಡಿಸೋದಿಲ್ಲ. ನಮ್ಮಲ್ಲಿ ಹೇಗೆ ಅಂದ್ರೆ ಕಿತ್ತಾಟಕ್ಕೆ ಎಲ್ಲರೂ ಬಹಳ ಮುಂದೆ. ಬೈ ಚಾನ್ಸ್ ನಾಳೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆದರೆ ಆವಾಗ ಸ್ಟಾರ್ಟ್ ಮಾಡ್ತಾರೆ. ಅದು ಸೋಮವಾರಪೇಟೆಯಲ್ಲಿ ಮಾಡಬೇಕು, ಕುಶಾಲನಗರದಲ್ಲಿ ಮಾಡಬೇಕು, ಗೋಣಿಕೊಪ್ಪದಲ್ಲಿ ಮಾಡಬೇಕು, ಶ್ರೀಮಂಗಲದಲ್ಲಿ ಮಾಡಬೇಕು, ಮಡಿಕೇರಿಯಲ್ಲಿ ಮಾಡಬೇಕು. ಇವರ ಜಗಳದ ನಡುವೆ ಸ್ಟಾರ್ಟೇ ಆಗೋದಿಲ್ಲ. ಇದಕ್ಕೆ ಮಾತ್ರ ನಮ್ಮವರು ಮುಂದೆ. ಇಲ್ಲಿ ಆಗಬೇಕು, ಆ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡೋದಿಲ್ಲ. ನಂತರ ಏನಾದ್ರು ಬರೋದಾದ್ರೆ ಅವರು ಇಟ್ಟರೆ ಅದು ಎಲ್ಲಿ ಬೇಕಾದ್ರೂ ಆಗದ ರೀತಿಯಲ್ಲಿ ಜಗಳಾಡುವ ರೀತಿಯಲ್ಲಿ ಜಗಳವನ್ನು ಮುಂದುವರಿಸ್ತಾರೆ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಸರ್ಕಾರದ ಮುಂದೆ ಪ್ರಬಲವಾಗಿ, ಗಟ್ಟಿಯಾಗಿ, ಒಂದು ಧ್ವನಿಯಾಗಿ ನಾವು ಈ ವಿಚಾರವನ್ನ ಸರ್ಕಾರಕ್ಕೆ ಗಮನ ತರಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೊಡಗಿನವರು ಬೆಂಗಳೂರಿನಲ್ಲಿದ್ದವರು ಈ ಒಂದು ಅಭಿಯಾನಕ್ಕೆ ಪ್ರಾರಂಭಿಸಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದನವನ್ನು ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳುವಾಗ ಆ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಕೊಡಗಿನಲ್ಲೂ ಆ ಬೇಡಿಕೆ ವ್ಯಕ್ತವಾಯಿತು.
ಆ ಸಂದರ್ಭದಲ್ಲಿದ್ದಂಥ ಆರೋಗ್ಯ ಸಚಿವರು ಸಹ ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ, ಮುಂದೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ತದನಂತರ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಶ್ರೀರಾಮುಲುರವರು ಸದನದಲ್ಲೇ ಉತ್ತರ ಕೊಡ್ತಾರೆ, ನನಗೆ ಈ ಆಸ್ಪತ್ರೆಯ ವಿಚಾರ ಇರುವುದು ಗಮನಕ್ಕೆ ಬಂದಿಲ್ಲ ಅಂತೇಳಿ. ಅದಕ್ಕೂ ಮೊದಲು ಮಡಿಕೇರಿ ಆಸ್ಪತ್ರೆ ಜಿಲ್ಲಾಸ್ಪತ್ರೆಗೆ ಬಂದಾಗ ಅದೇ ಆರೋಗ್ಯ ಸಚಿವರಾಗಿದ್ದಂಥ ಶ್ರೀರಾಮುಲುಗೆ ಇಲ್ಲಿ ಜನರು ಕೊಟ್ಟಾಗ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು. ಟ್ವೀಟ್ ಮಾಡಿ ಬರ್ತಾರೆ, ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನನ್ನ ಬೇಡಿಕೆ ಇದೆ, ನನ್ನ ಗಮನಕ್ಕೆ ಬಂದಿದೆ ಅಂತೇಳಿ. ಆದರೆ ನಮ್ಮ ಪವಿತ್ರವಾದಂಥ ಶಾಸನ ಸಭೆಗಳಿಗೆ ಉತ್ತರ ಕೊಡ್ತಾರೆ, ನನಗೆ ಅದು ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಇಂತಹ ಬೇಜವಾಬ್ದಾರಿ ವ್ಯಕ್ತಿಗಳಿಂದ, ಇಂತಹ ಬೇಜವಾಬ್ದಾರಿ ಜನಪ್ರತಿನಿಧಿಗಳಿಂದ ನಾವು ಏನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಆಡಳಿತ ವ್ಯವಸ್ಥೆಯನ್ನು ಎಚ್ಚೆತ್ತುಕೊಳ್ಳುವಂತ ಮಾಡುವ ರೀತಿಯಲ್ಲಿ ಯಾರು ಮಾಡಬೇಕಾಗುತ್ತೆ? ಬೇಕಾಬಿಟ್ಟಿಯಾಗಿ ಹೇಗೆ ನಡೀತೆ ಅಂತ ಹೇಳುವ ಮನಸ್ಥಿತಿ ಇರುವವರೆಗೆ ನಮ್ಮ ಅಕ್ಕಪಕ್ಕದಲ್ಲಿರುವವರು, ನಮ್ಮ ಮನೆಯವರು ನಾಳೆ ಪ್ರಾಣವನ್ನು ಕಳೆದುಕೊಳ್ಬೇಕಾಗುತ್ತೆ. ಆ ನೋವನ್ನು ನಾವೇ ಅನುಭವಿಸಬೇಕಾಗುತ್ತೆ. ಸ್ವತಃ ಮಾತಕ ತಿಮ್ಮನೆ ಅವರೇ ಹೇಳ್ತಾ ಇದ್ರು, ನನ್ನ ತಾಯಿಯನ್ನ ಕಳ್ಕೊಳ್ಳೋದಕ್ಕೆ ಇಲ್ಲಿ ಒಂದು ತುರ್ತು ಚಿಕಿತ್ಸೆಯ ವ್ಯವಸ್ಥೆ ಇಲ್ಲದಕ್ಕೆ ನನ್ನ ತಾಯಿಯನ್ನು ಕಳ್ಕೊಂಡೆ ಅಂತ ಹೇಳ್ತಾರೆ. ಹಣವಂತರು, ವಿದ್ಯಾವಂತರು, ದೇಶ ವಿದೇಶದಲ್ಲಿ ಹೋಗಿರುವಂತಹ ತಿಮ್ಮೇನಂತವರ ಕುಟುಂಬಕ್ಕೆ ಅವರ ತಂದೆ ಪ್ರಖ್ಯಾತ ವಕೀಲರು, ಹಾಗಿದ್ದರೂ ಅವರ ಕುಟುಂಬಕ್ಕೆ ಒಂದು ಚಿಕಿತ್ಸೆ ಪಡ್ಕೊಳ್ಳಕ್ಕೆ ಸಾಧ್ಯ ಆಗದಂತ ಆದರೆ ಧ್ವನಿ ಇಲ್ಲದವರು, ಶ್ರಮಿಕರು ಏನ್ ಮಾಡ್ಬೇಕಾಗುತ್ತೆ? ಆ ಸಾವು ನೋವುಗಳಿಗೆ ಯಾರು ಹೊಣೆಗಾರರು ಅಂತ ಹೇಳೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಬೇಕು. ನಾವು ಎಚ್ಚೆತ್ತುಕೊಂಡಾಗ ಜನಪ್ರತಿನಿಧಿಗಳನ್ನ ಎಚ್ಚರಿಸುವಂತಹ, ಸರ್ಕಾರ ಅದಕ್ಕೆ ಸ್ಪಂದಿಸುವಂತೆ ಮಾಡುವಂತ ಕೆಲಸಗಳನ್ನ ಮಾಡುವಂತ ವೇದಿಕೆ ಇದಾಗ್ಲಿ, ಅದಕ್ಕೆ ಮುನ್ನುಡಿಯಾಗ್ಲಿ. ಜಿಲ್ಲೆಯ ವಿವಿಧೆಡೆಯಿಂದ ಇವತ್ತು ಈ ಭಾಷಣ ಸ್ಪರ್ಧೆಗೆ ಆಗಮಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ, ಭಾಷಣ ಅಂತ ಹೇಳುವಂತೂ ಸಹ ಎಲ್ಲ ಮಾತುಗಾರರು ಭಾಷಣಗಾರರಾಗೋದಿಲ್ಲ, ಭಾಷಣಗಾರರೆಲ್ಲರೂ ಮಾತುಗಾರರು ಆಗಿರೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಆಡಿಯನ್ಸ್ ಅಥವಾ ಕೇಳುವವರು, ಪ್ರೇಕ್ಷಕರ ಬಗ್ಗೆ ಯಾವ ಗಮನ ಹರಿಸಲು ನಾವು ನಮ್ಮ ಪಾಡಿಗೆ ಮಾತಾಡ್ತೀವಿ, ಕೇಳುವವರು ಏನ್ ಬೇಕಾದ್ರೆ ಅಂದ್ಕೊಳ್ಳಿ ಅಂತ ಹೇಳುವ ರೀತಿಯಲ್ಲಿ ಬಹುತೇಕ ಭಾಷಣಗಾರರು ಇರ್ತಾರೆ. ಆದರೆ ಸಮೂಹಕ್ಕೆ ನಮ್ಮ ಸಂದೇಶವನ್ನು ಸ್ಪಷ್ಟವಾಗಿ ತಿಳಿಸುವಂತಹ, ವಿಚಾರಧಾರೆಗಳನ್ನ ತಿಳಿಸುವಂತಹ, ಪ್ರತಿಯೊಂದು ಬದಲಾವಣೆಗೆ ನಾಂದಿ ಹಾಡುವ ರೀತಿಯಲ್ಲಿ ಭಾಷಣಗಾರರಾಗಿ ಸಮಾಜಕ್ಕೆ ಒಳ್ಳೆಯ ವಿಚಾರಗಳನ್ನು ಮುಟ್ಟಿಸುವ ರಾಯಭಾರಿಗಳಾಗಿ ನಿಮ್ಮ ಭವಿಷ್ಯದಲ್ಲಿ ನೀವು ಸಹ ಸಮಾಜದ ಬೇರೆ ಬೇರೆ ಸ್ಥಳದಲ್ಲಿ ಮುಂದುವರಿಯುವ ಸಂದರ್ಭದಲ್ಲಿ ಒಳ್ಳೆಯ ಸಂದೇಶ ನೀಡುವಂತಹ ನಾಯಕರುಗಳಾಗಿ ಬನ್ನಿ ಅಂತ ಹೇಳ್ತಾ, ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿರುವಂತಹ ಬೆಸ್ಟೀಸ್ ಮತ್ತು ಕೊಡಗು ವೆಲ್ಫೇರ್ ಫೌಂಡೇಶನ್ ಅವರಿಗೂ ಮತ್ತು ಇದಕ್ಕೆ ಬೆಂಬಲವಾಗಿ ನಿಂತಿರುವಂತಹ ಪ್ರಗತಿ ವಿದ್ಯಾಸಂಸ್ಥೆಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಾನು ಮೈಸೂರಿಂದ ಬಂದಿದ್ದೀನಿ, ನನಗೂ ಕೊಡಗು ಸಂಬಂಧ ಇಲ್ಲ. ಆದರೂ ಇವತ್ತು ಇಲ್ಲಿಗೆ ಹೇಗೆ ಬಂದಿದ್ದೇನೆ ಅನ್ನೋದು ನಿಮಗೆ ಒಂದು ವಿಷಯ ತಿಳಿಸ್ತೇನೆ. ನಮ್ಮ ಮೈಸೂರಲ್ಲಿ ಎಲ್ಲ ಥರ ಫೆಸಿಲಿಟಿ ಇರೋ ಹಾಸ್ಪಿಟಲ್ಗಳಿದೆ, ಗೌರ್ನಮೆಂಟು ಇದೆ, ಪ್ರೈವೇಟು ಇದೆ. ಈ ಕೊಡಗಿಂದ ಮೈಸೂರು ಏನು ವ್ಯತ್ಯಾಸ ಏನಿಲ್ಲ. ನಿಮ್ಮ ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರೋ ಮೈಸೂರಲ್ಲೂ ಅಷ್ಟೇ ಕಷ್ಟ ಇದೆ. ನಿಮ್ಮಲ್ಲಿ ಸ್ವಲ್ಪ ಬೆಟ್ಟ ಗುಡ್ಡ ಇದೆ ಬಿಟ್ಟರೆ ನಮ್ಮಲ್ಲಿ ಸ್ವಲ್ಪ ರೋಡ್ ಸ್ಟ್ರೈಟ್ ಇದೆ. ಇಲ್ಲಿ ಒಳ್ಳೆ ವಾತಾವರಣ ಇದೆ, ಎಲ್ಲ ಬೆಳೀತಾ ಇದ್ದೀರಾ, ಒಳ್ಳೆ ವಾಣಿಜ್ಯ ಬೆಳೆಗಳಿದೆ. ಇಲ್ಲಿ ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಗೌರ್ನಮೆಂಟಿಗೆ ಎಲ್ಲ ಥರದಲ್ಲೂ ಸಪೋರ್ಟಿವ್ ಆಗಿದ್ದೀರಾ. ಏನು ವಂಚನೆ ಆಗಿದೆ ಅಂತ ಹೇಳಿದ್ರೆ ಅದೇ ನಿಮ್ಮದು ರೋಡ್ಗಳಿಲ್ಲ, ಬೆಟ್ಟಗಳಿದೆ, ಇದೆಲ್ಲ ಒಂದು ಸಮಸ್ಯೆ. ಇನ್ನೊಂದು ಹೇಳಿದ್ರು ಪಾಪ್ಯುಲೇಷನ್ ಪ್ರಾಬ್ಲಮ್ ಅಂತ. ಈ ಪಾಪ್ಯುಲೇಷನ್ ಪ್ರಾಬ್ಲಮ್ ಅನ್ನೋದನ್ನ ಲೆಕ್ಕ ಹಾಕಬೋದ್ರೆ ಇವತ್ತು ಒಂದೊಂದು PHC ಎಷ್ಟೆಷ್ಟು ಲಕ್ಷ ಜನಗಳಿಗೆ ಹಾಕಬೇಕು ಅನ್ನೋದು ಆ ಥರ ಯಾವುದೇ ಗೌರ್ನಮೆಂಟ್ ಇವತ್ತವರೆಗೂ ಮಾಡಿಲ್ಲ. ಅಕಾರ್ಡಿಂಗ್ ಟು WHO ಆಕ್ಟ್ಸ್ ಪ್ರಕಾರ ಈ ಹಿಲ್ ಸ್ಟೇಷನ್ ಇರುವಂತಹ ಈ ಥರ ಜನಗಳಿಗೆ ಅದರದೇ ಆದಂತಹ ಬೇರೆ ಬೇರೆ ಪ್ರೋಗ್ರಾಮ್ಗಳಿದೆ, ಹೆಲ್ತ್ ಪ್ರೋಗ್ರಾಮ್ಗಳಿದೆ. ಅವುಗಳು ಯಾವುದು ನಿಮ್ಮ ಕೈಗೆ ತಲುಪ್ತಾ ಇಲ್ಲ. ಸೊ ಕಾರಣ ಏನಂತ ಹೇಳಿದ್ರು ರಾಜಕೀಯ. ಯಾವುದೇ ಪಕ್ಷದ ವಿರುದ್ಧವಾಗೂ ಮಾತಾಡ್ತಾ ಇಲ್ಲ, ಯಾರ ಪರವಾಗೂ ಮಾತಾಡ್ತಾ ಇಲ್ಲ, ಒಬ್ಬ ಮನುಷ್ಯನಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಒಂದು ಮನುಷ್ಯನಿಗೆ ಇವತ್ತು ಸ್ಟ್ರೋಕ್ ಅಂತ ಒಂದು ಪೇಷಂಟ್ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಲ್ಲರಿಗೂ ಆಗುತ್ತೆ. ಪ್ಯಾರಾಲಿಸಿಸ್ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಅಂತ ಹೇಳ್ತೀವಿ. ಒಂದು ಪಾರ್ಶ್ವವಾಯು ಚಿಕಿತ್ಸೆಗೆ ಒಂದು ಫಿಸಿಯೋಥೆರಪಿ ಅನ್ನೋ ಒಂದು ಪ್ರೋಗ್ರಾಮ್ ಇಲ್ಲ ಇಲ್ಲಿ. ಇದೇ ಕೊಡಗಿನಲ್ಲಿ ಪಾರ್ಶ್ವವಾಯುಗೆ ಒಂದು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಮೈಸೂರಿಗೆ ಬರಬೇಕು. ಅವ್ರು ಎಲ್ಲೋ ರೂಮ್ ಮಾಡ್ಕೊಂಡು ಎಲ್ಲೋ ಉಳ್ಕೊಂಡು ಆ ಟ್ರೀಟ್ಮೆಂಟ್ ಅಲ್ಲಿ ತಗೋಬೇಕು. 1 ತಿಂಗಳು 2 ತಿಂಗಳು ದಿನ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಕ್ಯಾನ್ಸರ್ ಅಂತ ಒಂದು ಕಾಯಿಲೆ ಕೇಳಿರ್ಬೋದು ನೀವು. ಇವತ್ತು ಮೈಸೂರಲ್ಲಿ ಸಣ್ಣ ಸಣ್ಣ ಪಾಲಿಕ್ಲಿನಿಕ್ಗಳಲ್ಲಿ ಕೀಮೋಥೆರಪಿ ಮಾಡ್ತಾ ಇದ್ದೀವಿ. ಇವತ್ತು ನೀವೊಂದು ಕ್ಯಾನ್ಸರ್ ಏನಾದ್ರು ರೋಗ ಬಂತು, ಒಂದು ಕೀಮೋ ತಗೋಬೇಕು, ಕೊಡಗಲ್ಲಿ ನಿಮಗೆ ಆ ಥರ ಯಾವುದೇ ಒಂದು ಆ ಥರ ಕೊರತೆ ಇದೆ ನಿಮಗೆ. ಇದೇ ಥರ ನಾನು ಏನಕ್ಕೆ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ನಿಮ್ಗಳಿಗೆ ಅರ್ಥ ಆಗಲಿ. ಯಾವುದೆಲ್ಲ ನಿಮ್ಗೆ ಇಂಪಾರ್ಟೆಂಟ್, ಮಲ್ಟಿ ಸ್ಪೆಷಾಲಿಟಿ ಏನಕ್ಕೆ ಬೇಕು ರಿಯಲಿ ಎಲ್ಲ ಒಂದು ವರ್ಡಲ್ಲಿ ಹೇಳ್ಬಿಡ್ತಾ ಇದ್ದೀವಿ. ಇವೆಲ್ಲ ಮಲ್ಟಿ ಸ್ಪೆಷಾಲಿಟಿ ಅನ್ನೋದ್ರ ಜೊತೆಗೆ ನಮ್ಮ ದೇಶದಲ್ಲಿ ಸಾವು ನೋವುಗಳು ಕರೋನಾ ಬಂದಾಗ ಎಷ್ಟು ಜನ ಸತ್ತಿದ್ರು ಅಲ್ವಾ? ಹಾಸ್ಪಿಟಲ್ ಇಲ್ಲ, ಬೆಡ್ ಇಲ್ಲ. ಇರೋ ಇಷ್ಟು ಪಾಪ್ಯುಲೇಷನ್ಗೆ ಇಷ್ಟು ಸಣ್ಣ ಹಾಸ್ಪಿಟಲ್ ಎಲ್ಲಿಗೂ ಸಾಲಲ್ಲ. ಈ ಥರ ಯಾವುದಾದ್ರೂ ಸಾಂಕ್ರಾಮಿಕ ರೋಗಗಳು ಬಂದ್ಬಿಟ್ರೆ, ಫ್ಲಡ್ಸ್ ಆಯಿತು, ಎಲ್ಲರಿಗೂ ಉಳ್ಕೊಳ್ಳೋಕೆ ಕರೆಕ್ಟ್ ಕ್ರಿಟಿಕಲ್ ಕೇರು, ಎಮರ್ಜೆನ್ಸಿ ಕೇರ್ ಮಾಡೋಕೆ ಹಾಸ್ಪಿಟಲ್ ಇಲ್ಲ, ಕೇಳಿದ್ರೆ ಬೆಡ್ ಇಲ್ಲ. ಇಷ್ಟು ಜನನೂ ಸೇರ್ಸಕ್ಕೆ ಹಾಸ್ಪಿಟಲ್ ಮಾಡಬೇಕಾ ಅಂತ ಕೇಳ್ತಾರೆ. ಅವ್ರು ಇಷ್ಟು ಜನಕ್ಕೆ ಒಂದ್ಸಲ ಆದಾಗ ಯಾರು ನೋಡ್ಕೊತಾರೆ?
ಇದೇ ತರ ತುಂಬಾ ಎಕ್ಸಾಂಪಲ್ಗಳಿದೆ. ನಿಮಗೆ ಸಣ್ಣದೊಂದು ಮೆಡಿಸಿನ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಕೊಡಗಲ್ಲಿ. ಯು ಹ್ಯಾವ್ ಟು ಗೋ ಫಾರ್ ಬೈ ಮೆಡಿಸಿನ್. ನೀವು ಮೈಸೂರಿಗೆ ಹೋಗ್ಬೇಕು, ಇಲ್ಲ ಸರ್ ಹೇಳ್ದಂಗೆ ಮಂಗಳೂರಿಗೆ ಹೋಗ್ಬೇಕು. ಒಂದು ಲ್ಯಾಬ್ ಟೆಸ್ಟ್, ಎಷ್ಟು ಜನಕ್ಕೆ ಇಲ್ಲಿ CT ಸ್ಕ್ಯಾನ್ MRI ಅಂತ ಕೇಳಿದ್ದೀರಾ? ಅದರಲ್ಲಿ ಇನ್ನೂ ವಿಭಿನ್ನವಾದಂತಹ ಪ್ರಯೋಗಾಲಯಗಳಿದೆ, ಅಂದ್ರೆ ಟೆಸ್ಟ್ಗಳಿದೆ. ಅಂತ ಟೆಸ್ಟ್ ಮಾಡಿಸೋಕ್ಕೂ ಇಲ್ಲಿ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ನಾನೇ ಈಗ ಬರಬೇಕಾದ್ರೆ ಒಂದು ಸಣ್ಣ ಪುಟ್ಟ ಒಂದು ಆಂಟಿ ಅಮಿಟಿಕ್ ಅಂತ ಹೇಳಿ ಮಾತಿ ಬರೋದನ್ನ ನಿಲ್ಸೋಕೆ ಅಂತ ಹೇಳಿ ಒಂದು ಮಾತ್ರ ಹುಡುಕ್ತಾ ಇದ್ದೀನಿ. ಈ ಮೆಡಿಕಲ್ ಸ್ಟೋರ್ ಇಲ್ಲ, ಆ ಮೆಡಿಕಲ್ ಸ್ಟೋರ್ ಎಲ್ಲಿ ಮಾಡ್ತೀರಾ? ಸೊ ಇದೆಲ್ಲಾನು ನೀವು ನಾರ್ಮಲ್ ಆಗಿ ಒಬ್ಬ ನಾಗರಿಕನಾಗಿ ನೀವು ಯೋಚನೆ ಮಾಡಿದಾಗ ನಿಮ್ಮ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಶ್ಯಕತೆ ಎಷ್ಟು ತುಂಬಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇದೊಂದು ಭಾಷದಿಂದ ಅಂತಲ್ಲ, ಪ್ರತಿಯೊಬ್ಬರ ಮನದಲ್ಲಿ ಇದು ಮುಟ್ಟಬೇಕು. ಎಲ್ಲರ ಒಂದು ಹೋರಾಟ, ಎಲ್ಲರ ಒಂದಿದು, ಮತ್ತೆ ನಿಮ್ಮ ಬೆಸ್ಟೀಸ್ ಮತ್ತು ಕೊಡಗು ಫೌಂಡೇಶನ್ ಇವರ ಹೋರಾಟಕ್ಕೆ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಮತ್ತೆ ನಾವು ಅದನ್ನು ಆಶಿಸ್ತೀವಿ ಆದಷ್ಟು ಬೇಗ ಸಿಗಲಿ ಅಂತ. This whole campaign is actually going into a successful mode is what I see right now. ನಾನು ಮೊದಲನೇ ಬಾರಿ ಆಕ್ಚುಲಿ ಆಸಿಫ್ ಅವರು ನಮ್ಮ ಹತ್ರ ಬಂದು ಈ ತರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಒಂದು ಅರಿವಿಕೆ ಮೂಡಿಸಬೇಕು ಎಲ್ಲರಿಗೂ. The whole population of Kodagu needs to know about the importance of multi speciality hospital ಅಂತ ಅಂದಾಗ I was really in fact like thinking about it. ಇಷ್ಟು ವರ್ಷಗಳಿಂದ ನಮ್ಮ ಹಲವಾರು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಮಾತಾಡ್ತಿದ್ರು, ಬಟ್ ಸ್ಟಿಲ್ ದೇರ್ ಇಸ್ ನೋ ಮೂವ್ಮೆಂಟ್ ಆಫ್ ಗೆಟಿಂಗ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇನ್ ಕೊಡಗು. ನಾನು ಅದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ದಿನ ನಾನು ಕೂತು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಅದಾದ ನಂತರ ನೆಕ್ಸ್ಟ್ ಡೇ ನಾನು ಆಸಿಫ್ ಅವ್ರಿಗೆ ಕಾಲ್ ಮಾಡಿ ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಅಫ್ಕೋರ್ಸ್ ಇಟ್ಸ್ ಅ ರೈಟ್ ಟೈಮ್ ಅಂಡ್ ಆಲ್ಸೋ ಇಟ್ಸ್ ಅ ರೈಟ್ ಕ್ಯಾಂಪೇನ್. ಇನ್ಫ್ಯಾಕ್ಟ್ ಏನಕ್ಕೆ ಅಂತಂದ್ರೆ ಮೆಡಿಕಲ್ ಫೆಸಿಲಿಟಿ ಅನ್ನೋದು ಇಟ್ಸ್ ಲೈಕ್ ಆಕ್ಸಿಜನ್. ಇನ್ಫ್ಯಾಕ್ಟ್ ಲೈಕ್ ದೇರ್ ಇಸ್ ನೋ ಸೆಕೆಂಡ್ ವರ್ಡ್ ಅಬೌಟ್ ಇಟ್. ಅದೇನಕ್ಕೆ ನಾನು ಹೇಳ್ತೀನಿ ಅಂತಂದ್ರೆ, ನಾನು ಒಂದು ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಹಾಗೂ ನಿಯರ್ಲಿ ಟ್ರಾವೆಲ್ ಫಾರ್ ಕಡಿಮೆ ಅಂದ್ರೆ ಒಂದು 24 ದೇಶಗಳಿಗೆ ನಾನು ಹೋಗಿದ್ದೀನಿ. ಹಾಗೂ ನಾನು US ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಹಾಗೂ UK, ನ್ಯೂಜಿಲೆಂಡ್ ಹ್ಯಾಸ್ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕೇರ್ಸ್ ಇನ್ ದ ವರ್ಲ್ಡ್ ಇನ್ಫ್ಯಾಕ್ಟ್, ಅಫ್ಕೋರ್ಸ್ US ಜೊತೆ. ಸೊ ಈ ತರ ದೇಶಗಳಲ್ಲಿ ನಾನು ಕೆಲಸ ಮಾಡಿ ಇವಾಗ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದಲ್ಲೂ ಇದೇ ತರದ ಒಂದು ಫೆಸಿಲಿಟಿ ಬೇಕು. ಈ ತರದ ಒಂದು ಫೆಸಿಲಿಟಿ ಇದ್ರೆ ಅಫ್ಕೋರ್ಸ್ ಎಲ್ಲರಿಗೂ ನಾವು, ಫಾರ್ ಎಕ್ಸಾಂಪಲ್ ಅದೇ ಕುಡಪ ಸರ್ ಅವ್ರ ಹೇಳ್ತಾ ಇದ್ದೆ, ನಮ್ಮ ತಾಯಿ ಹುಷಾರಿಲ್ದಿದ್ದಾಗ ದೇರ್ ವಾಸ್ ರಿಯಲಿ ಲೈಕ್ ನನ್ನ ಮೈಂಡ್ ಸೆಟ್ ಏನಿತ್ತು ಅಂತಂದ್ರೆ, ಹೌ ಕ್ಯಾನ್ ವಿ ಓವರ್ಕಮ್ ದಿಸ್ ಅಂತ ನನ್ನ ಮನಸ್ಸಲ್ಲೂ ಇತ್ತು. ಸೊ ವೆನ್ ಫಾರ್ ಎಕ್ಸಾಂಪಲ್ ಇವಾಗ ಅದೇ ಹೇಳ್ತಾ ಇದ್ರು, ಮೈಸೂರಿಗೆ ಹೋಗ್ಬೇಕು ಅಥವಾ ಮಂಗಳೂರಿಗೆ ಹೋಗ್ಬೇಕು, ಇಟ್ಸ್ ಅ ಟೆರೈನ್. ಇನ್ಫ್ಯಾಕ್ಟ್ ಲೈಕ್ ಮಂಗಳೂರಿಗೆ ಹೋಗ್ಬೇಕಂದ್ರೆ ಇಟ್ಸ್ ಅ ಟೆರೈನ್ ರೋಡ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತು ಗುಡ್ಡಗಾಡು ಬೆಟ್ಟಗಳ ಮಧ್ಯದಿಂದ ಹೋಗ್ಬೇಕು. ಅಫ್ಕೋರ್ಸ್ ಒಂದು ಪೇಷಂಟ್ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ. ಸೇಮ್ ಅದೇ ತರ ಇವಾಗ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಗೊತ್ತು 37 ಹಂಪ್ಗಳಿದೆ. So any ambulance, in fact, ಎಷ್ಟೇ ದೊಡ್ಡ ಶಾಕ್ ಅಬ್ಸರ್ವ್ಸ್ ಹಾಕಿದ್ರು there's that movement which happens and the patient will not be stable in fact. So ಈ ತರದ ಎಲ್ಲ ವಿಚಾರಗಳನ್ನ ನೋಡಿದಾಗ there's a lot of things I think we have to get along and do in fact as citizens, as a responsible citizen of this nation in fact. And ಈ ಭಾಷಣ ಸ್ಪರ್ಧೆ ಯಾವಾಗ ಹೇಳಿದ್ರು of course ಆಸಿಫ್ ಅವರು, then I thought that's the right moment in fact, because youth is the future of this nation in fact, like there's no second word about it. Namma students, of course high school agli college agli, if you are aware of this importance of these multi specialty hospital or anything as such as of a medical ಫೆಸಿಲಿಟಿ, ನಿಮ್ಗಳಿಗೋಸ್ಕರ ಇದೆಲ್ಲ ನಾವು ಮಾಡಬೇಕು. ಏನಕ್ಕೆ ಅಂತಂದ್ರೆ ಅಫ್ಕೋರ್ಸ್ ನಾವು ಇವಾಗ ನಮ್ಮ ಮಕ್ಕಳು, ನಿಮ್ಮ ಮರಿ ಮಕ್ಕಳು, ಇಫ್ ದೇ ಡೋಂಟ್ ಹ್ಯಾವ್ ದ ರೈಟ್ ಫೆಸಿಲಿಟಿ, ಅಗೇನ್ ವಿ ವಿಲ್ ಹ್ಯಾವ್ ಟು ಮೂವ್ ಔಟ್ ಆಫ್ ದಿಸ್ ಕೊಡಗು ಅಂಡ್ ಸ್ಟೇ ಇನ್ ಮೈಸೂರು ಆರ್ ಬ್ಯಾಂಗ್ಳೂರ್ ಅಂಡ್ ಆಲ್ ದಿಸ್ ಥಿಂಗ್ಸ್. ದ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಸ್ಪೋರ್ಟ್ಸ್. ಇವಾಗ ನಾನು ಮೊನ್ನೆ ಅದೇ ಒಂದು ಇಂಟರ್ವ್ಯೂ ಹೇಳ್ತಾ ಇದ್ದೆ, ಅಫ್ಕೋರ್ಸ್ ನನಗೆ ಕೊಡಗಲ್ಲಿ ಇರ್ಲಿಕ್ಕೆ ತುಂಬಾ ಇಷ್ಟ ಆಯ್ತು, ನನ್ನ ತಂದೆ ತಾಯಿ ಜೊತೆ ನನಗೆ ಇರ್ಲಿಕ್ಕೆ ಇಷ್ಟ ಆಯ್ತು. ಆದ್ರೆ ನಾನು ಹೊರ ಬೇರೆ ಸಿಟಿಗೆ ಹೋದೆ, ಯಾಕೆ ನಾನು ಬ್ಯಾಂಗ್ಳೂರ್ಗೆ ಹೋದೆ, ಯಾಕೆ ನಾನು ಮುಂಬೈಗೆ ಹೋದೆ ಆಡ್ಲಿಕ್ಕೆ ಅಂತ? ನಮಗೆ ಇಲ್ಲಿ ಫೆಸಿಲಿಟೀಸ್ ಇಲ್ಲದೆ ನಾವು ಇಲ್ಲೇ ಇದ್ರೆ ಕ್ಯಾನ್ ವಿ ಅಚೀವ್ ವಾಟ್ ವಿ ಹ್ಯಾವ್ ಟು ಅಚೀವ್? ಬಿಕಾಸ್ ಇಟ್ಸ್ ಅ ಕಾಂಪಿಟೇಟಿವ್ ವರ್ಲ್ಡ್. ಇವಾಗ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ವಿ ಹ್ಯಾವ್ ಟು ಹ್ಯಾವ್ even the students and all the, in fact like it might be a college student or a high school student, you need to be prepared in fact to face this world. And a student who is studying in Bangalore and Mysore, when they have so much facility, we should have same quality facility is what I would like to say. Similar with medicine as well. ಇವಾಗ ಬ್ಯಾಂಗ್ಳೂರ್ ಮೈಸೂರಲ್ಲಿ ತರದ ಹಾಸ್ಪಿಟಲ್ಸ್ ಗಳಿದೆ. ಇವಾಗ ತಾನೇ ನಮ್ಮ ಸರ್ ಹೇಳಿದ್ರು ಅಲ್ಲಿ ಯಾವ ತರದ ಹಾಸ್ಪಿಟಲ್ಸ್ ಗಳಿದೆ ಏನಿದೆ ಅಂತ. ಸೊ ಇದೇ ತರದ ಹಾಸ್ಪಿಟಲ್ಸ್ why can't we have it in Kodagu in fact? So that's my question and that's our question. That's not my individual question, that's our question. So ಇದನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂತಂದ್ರೆ we have to start working towards it. And this whole campaign, I think they have already covered around 3000 videos.
or 3,000 plus videos of different citizens about like, why we want this multi-speciality hospital. And today we're gonna hear you, in fact, because I think you have already done your research. I think ಇವಾಗ ಯಾರೇ ಇದು ಭಾಷಣ ಸ್ಪರ್ಧೆ ಮಾಡ್ತಾ ಇದ್ದೀರಾ, you would have like googled, in fact, like in your different websites, or you have done your R&Ds, in fact, research ಮಾಡಿರ್ತೀರಾ. So we would like to hear those, in fact. ಏನಕ್ಕೆಂತಂದ್ರೆ ಇದನ್ನ there's a lot of solution. As I say, it's a democratic country. India is a democratic country, and here we need to hear the voice of the people, of general, like public. That's when we can, like get together and get some solution. It's not a dictator where, like ivaga Germany hegittu hagilla. It's a democratic country, so we need to hear everybody. So that's what we are trying to do right now. In fact, this is a small program, I would say. In fact, like nimgeಲ್ಲ ಗೊತ್ತಿರೋ ನಿಮಗೆಲ್ಲ ಹೇಳಬೇಕು ಅಂತಂದ್ರೆ, this is a small program, this is a small movement. There are a lot of more things which we need for Kodagu, and we need to stand up for that, is what I would like to say. Because yes, of course, ivaga medical ನಾವು ಹೇಳ್ತಾ ಇದೀವಿ, medical aspect ಅಲ್ಲಿ ಇವಾಗ ಇದೆ. So ಇದೇ ತರ campaign we will do it for sports as well. ಏನಕ್ಕೆ ಅಂತ ನಾನು ಅದು ಹೇಳ್ತೀನಿ ನಿಮಗೆ. ನಾನು ವಿರಾಜಪೇಟ ಒಂದು ನಾಗರಿಕ. ವಿರಾಜಪೇಟಲ್ಲಿ ಹಲವಾರು ಹಾಕಿ ಪ್ಲೇಯರ್ಸ್ಗಳಿದೆ. ನಾನು ಒಂದು ಸ್ಪೋರ್ಟ್ ಬಗ್ಗೆ ನಾನು ಹೇಳ್ತೀನಿ. ಹಾಕಿ ಪ್ಲೇಯರ್ಸ್, ಹಲವಾರು ಹಾಕಿ ಪ್ಲೇಯರ್ಸ್ ಇದ್ದಾರೆ. ಆಡ್ಲಿಕ್ಕೆ ಒಂದು ಟರ್ಫ್ ಇಲ್ಲ. ನಮಗೆ ಕೇಳಿದ್ರೆ ಪೊನ್ನಂಪೇಟ್ಗೆ ಹೋಗಬೇಕು, ಮಡಿಕೇರಿಗೆ ಹೋಗಬೇಕು. ಹೌ ಫಾರ್ ಇಸ್ ಪೊನ್ನಂಪೇಟ್ ಫ್ರಮ್ ಹಿಯರ್? It's around 20 kilometers. Can you go up and down 40 kilometers and come? A small boy, aged 8 or 9 years, can you do that? It's not possible. Practically ನಾವು think ಮಾಡಬೇಕಾಗ್ತದೆ. All these issues, there are a lot of things which we have to sit and think about. So it's, yes, of course, ಇವಾಗ ನಾವು ಅದು ಸಾಕು ಇದು ಸಾಕು ಅಂತ ಹೇಳ್ಬೋದು, ಬಟ್ when other districts or when other states have that facility, why can't we have it here? And as you all know, in fact, ನಮ್ಮ ರೆವಿನ್ಯೂನು ಅಷ್ಟೇ, ನಮ್ಮ ಕೊಡಗಲ್ಲಿ we have a lot of agriculturists here, and the amount of tax what we are paying is also as equivalent to any other districts or more than that. So why shouldn't we have these facilities? That's my question. When we pay tax and some other districts get that benefit, are you okay with that? I don't think that's the right thing to, in fact, look into as well. So in overall, what I would like to say is, of course, I'm not blaming anybody till ಇವಾಗ ಇಲ್ಲಿವರೆಗೆ ಏನಾಗಿದೆ. I'm not blaming about that, but in future ಅಲ್ಲಿ ನಮಗೆ ಈ ತರ ಫೆಸಿಲಿಟೀಸ್ ಬೇಕು, ಈ ತರ ನಾವು ಬೇಕು ಅಂತ ನಾವು ಅದನ್ನ ಮುಂದೆ ಇಟ್ಟರೆ ಅಷ್ಟೇ ನಮಗೆ ಆ ತರ ಫೆಸಿಲಿಟೀಸ್ ಬರುತ್ತೆ. ನಾವು ಅದನ್ನ ಮುಂದೆ ಇಟ್ಟಿಲ್ಲ ಅಂತಂದ್ರೆ, of course, it will not come. And this is a small campaign which we have done. In fact, I think the campaign will go on, and I think it will only stop when we actually get that facility here. In fact, ಏನಕ್ಕೆ there were a lot of campaigns which had happened earlier, and ಒಂದು ಭರವಸೆ ಮೇಲೆ it stopped, in fact, saying ನಾವು ಮಾಡ್ತೀವಿ ಅಂತಂದಾಗ ಅದು ಸ್ಟಾಪ್ ಆಗಿತ್ತು. ಇಲ್ಲ, ನಾವು ಸ್ಟಾಪ್ ಆಗೋದಿಲ್ಲ. ನಾವು ಅದು ಆಗಿ ಹಾಸ್ಪಿಟಲ್ ಇನಾಗ್ರೇಟ್ ಆಗೋವರೆಗೂ ಈ campaign will go on, and of course we need everybody's support here, and it's for us. In fact, we are not talking individually, it's for me or it's for Gudappa sir or anybody. In fact, it's for us, is what I'm saying. ನಮ್ಗೆಲ್ಲರಿಗೂ ಬೇಕಾ ಫೆಸಿಲಿಟಿ? ನೀವೆಲ್ಲ ದೊಡ್ಡವರಾದ್ಮೇಲೆ ಕೊಡಗಲ್ಲಿ ಇರ್ಬೇಕಲ್ವಾ? Do you want to travel to Mangalore and Mysore to get a medical I would say treatment or anything? So let's have that. Let's all together, in fact, get this movement, and in fact, get that movement fasten up. And yes, of course, I'm eager to hear everybody. There's a lot of children who have come here. We want to know your thoughts. Yes, of course, public speaking is one of the major things in all the institutes. The reason saying, in fact, ivaga ನೀವು what you speak, in fact, for all the, just to give you an instance, I have worked in corporate areas. I've worked in multiple companies, organizations. It might be in Bangalore or Mumbai or US or New Zealand. I've worked in multiple spaces. But my only thing is, public speaking or your communication is very important for you guys, because as a administrator of a school, I would like to say, because there's a lot of students who have come from different schools and colleges here, please keep this up and make sure, wherever you get that opportunity to speak in public, please come up and speak. There's nothing wrong and right here in this world. So just speak about it. If people think it's right, it's right. If people think it's wrong, it's wrong. So we can't change people's thought. So my only request is for all the students here, keep it up, and thank you for participating in this small event, or I would say a competition. And I would like to hear, in fact, we all like to hear your thoughts, in fact, what you have written or done research and all these things. Of course, I'm looking forward to you guys, and thank you for giving this opportunity to speak. Sometime, yes, of course, I don't want to waste your time, but there were certain messages which I had to give to in general public, so that I had to give, because I couldn't avoid that. And thank you one and also. Thank you. ವಿದ್ಯಾರ್ಥಿಗಳ ಮುಖಾಂತರ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿ ಅದನ್ನು
ಸರ್ಕಾರಕ್ಕೂ ಅದೇ ರೀತಿ ಸಂಬಂಧಪಟ್ಟವರಿಗೂ ತಲುಪಿಸುವಂತ ಒಂದು ಪ್ರಯತ್ನ. ಇದರ ಮೂರನೆಯ ಒಂದು ಪ್ರಯತ್ನ ಅಂತ ಹೇಳಿದ್ರೆ, ಪ್ರತಿಯೊಂದು ನಾಡಿನಲ್ಲಿ ಕೂಡ ನಮ್ಮ ಬೆಸ್ಟಿಸ್ ಹಾಗೂ ಕೊಡಗು ವೆಲ್ಫೇರ್ ಫೌಂಡೇಶನ್ ನ ಪದಾಧಿಕಾರಿಗಳು ಆಗಮಿಸ್ತಾರೆ. ಪ್ರತಿಯೊಬ್ಬರಿಂದ ಕೂಡ ಸಹಿಯನ್ನು ಸಂಗ್ರಹಿಸುವಂತಹ ಒಂದು ಅಭಿಯಾನವನ್ನು ನಾವು ಮುಂದಿನ ದಿನದಲ್ಲಿಯೇ ನಾವು ನಡೆಸ್ತಾ ಇದ್ದೇವೆ. ಕಾರಣ ಕೊಡಗು ಜಿಲ್ಲೆಯ ಪ್ರತಿಯೊಬ್ಬರು ಕೂಡ, ಉದಾಹರಣೆಗೆ ಕಳೆದ ಹಲವಾರು ವರ್ಷಗಳಿಂದ ಅಪಘಾತವಾದ ಸಮಯದಲ್ಲಿ ಮಂಗಳೂರು ಅಥವಾ ಮೈಸೂರಿಗೆ ಕರೆದುಕೊಂಡು ಹೋಗುವ ವೇಳೆಯಲ್ಲಿ ಕೇವಲ 30 ನಿಮಿಷಗಳಲ್ಲಿ 20 ನಿಮಿಷಗಳಲ್ಲಿ ಬಂದಿದ್ದಲ್ಲಿ ಜೀವ ರಕ್ಷಣೆ ಆಗ್ತಾ ಇತ್ತು ಎಂದು ವೈದ್ಯರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆಗುವಂತಹ ಒಂದು ನೋವಿದೆ. ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಆಸ್ಪತ್ರೆ ಇದ್ದಲ್ಲಿ ಆ ಒಂದು ಜೀವ ಹೋಗಲು ಅದು ಕಾರಣವಾಗ್ತಾ ಇರಲಿಲ್ಲ ಅಂತ. ಅದೇ ರೀತಿಯಲ್ಲಿ ಹಲವಾರು ಮಹಿಳೆಯರು ಹಲವಾರು ರೀತಿಯಲ್ಲೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಇದಕ್ಕೆಲ್ಲದಕ್ಕೂ ಕೂಡ ಒಂದು ದಿನ ಮಲ್ಟಿ ಸ್ಪೆಷಾಲಿಟಿ ಕೊಡಗು ಜಿಲ್ಲೆಯಲ್ಲಿ ಬರಲಿ ಅಂತಲೇ ನಮ್ಮ ಒಂದು ಆಶಯ ಕೂಡ. ಇದೀಗ ಭಾಷಣ ಸ್ಪರ್ಧೆಯನ್ನು ನಾವು ಏರ್ಪಡಿಸ್ತಾ ಇದ್ದೇವೆ. ಆದುದರಿಂದ ಪ್ರತಿಯೊಂದು ಅತಿಥಿಗಳು ನಾವು ಮತ್ತೆ ಆಹ್ವಾನಿಸ್ತಾ ಇದ್ದೇವೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ನಾವು ಕೆಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕಾಲೇಜ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೆಳಗಿನ ಶಾಲಾ ಕೊಠಡಿಯಲ್ಲಿ ನಡೆಯುತ್ತೆ. ಗೌರವದ ತೀರ್ಪುಗಾರರೇ, ಮುಖ್ಯ ಅತಿಥಿಗಳೇ, ಸಹ ಸ್ಪರ್ಧಿಗಳೇ ಹಾಗೂ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದಂತಹ ಬೆಸ್ಟೀಸ್ ಕೊಡಗು ಹಾಗೂ ಕೊಡಗು ವೆಲ್ಫೇರ್ ಫೌಂಡೇಶನ್ ಎಂಬಂತಹ ಸಂಸ್ಥೆಯ ಪದಾಧಿಕಾರಿಗಳು, ಕರ್ನಾಟಕದ ಕಾಶ್ಮೀರ, ಕಿತ್ತಳೆ ನಾಡು, ಸೈನಿಕರ ಬೀಡು, ಕ್ರೀಡಾ ಕಲೆಗಳ ತವರು. ಐ ರಿಪೀಟ್, ಸೈನಿಕರ ಬೀಡು, ಕ್ರೀಡಾ ಕಲೆಗಳ ತವರು ಎಂಬಿತ್ಯಾದಿ ಹೆಗ್ಗಳಿಕೆಯನ್ನು ಪಡೆದುಕೊಂಡಂತಹ ಕೊಡಗು ಜಿಲ್ಲೆ. ಇಂತಹ ಕೊಡಗು ಜಿಲ್ಲೆ ಭೂ ವಿಸ್ತೀರ್ಣದಲ್ಲಿ ಚಿಕ್ಕದಾಗಿದ್ದರೂ ಬಹುಶಃ ಪ್ರಪಂಚದ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆಯಾಗಿದೆ. ಇಂತಹ ಸುಂದರ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನಂತಹ ತುರ್ತು ಚಿಕಿತ್ಸೆಯ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲವೆಂಬುದು ನಿಜಕ್ಕೂ ನಮ್ಮ ನಾಚಿಕೆಗೇಡಿನ ಒಂದು ವಿಷಯವಾಗಿದೆ. ನಾವು ಎಚ್ಚೆತ್ತುಕೊಂಡಿರುವುದು ಬಹುಶಃ ಸ್ವಲ್ಪ ತಡವಾಗಿದ್ದರೂ ನಮ್ಮ ಬೇಡಿಕೆಗಳು ಇನ್ನೂ ಬೇಡಿಕೆಯಾಗಿಯೇ ಉಳಿದಿವೆ ಎಂಬುದು ನಿಜಕ್ಕೂ ವಿಪರ್ಯಾಸದ ಸಂಗತಿಯಾಗಿದೆ. ನನ್ನ ವಿಷಯದ ಪ್ರವೇಶಕ್ಕೆ ಮುಂಚೆ ನಿಮ್ಮ ಮುಂದೆ ಒಂದು ಪುಟ್ಟ ಉದಾಹರಣೆಯನ್ನು ಅಥವಾ ಒಂದು ಕಥೆಯನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಅದೇನೆಂದರೆ, ಸುಂಟಿಕೊಪ್ಪ ಸಮೀಪದ ಕೊಡಗರಹಳ್ಳಿಯಲ್ಲಿ ಒಂದು ಅಪಘಾತ ಉಂಟಾಗುತ್ತದೆ. ಆ ಅಪಘಾತದಲ್ಲಿ ಸುಂಟಿಕೊಪ್ಪದ ಮುಸ್ತಫಾ ಎಂಬಂತಹ ಒಬ್ಬ ವ್ಯಕ್ತಿ ತೀವ್ರವಾಗಿ ಇಂಜೋರ್ಡ್ ಆಗ್ತಾರೆ ಅಥವಾ ಭೀಕರವಾದಂತಹ ಒಂದು ರಕ್ತಸ್ರಾವಗೊಳ್ಳುತ್ತಾರೆ. ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ವ್ಯಕ್ತಿ ತುರ್ತು ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದ್ದಾರೆ. ಈ ಘಟನೆ ನಡೆದು ವರ್ಷಗಳೇನು ಕಳೆದಿಲ್ಲ. ಈ ಘಟನೆ ನಡೆದು ಕೇವಲ ಇಂದಿಗೆ 20 ದಿನಗಳಾಗಿವೆ ಅಷ್ಟೇ. ಮೇ 18ರಂದು ನಡೆದಂತಹ ಘಟನೆಯಾಗಿದೆ ಇದು. ಇದೊಂದು ಕಥೆಯಾದರೆ ನನ್ನ ವೈಯಕ್ತಿಕ ಅನುಭವವನ್ನು ಹಂಚಿಕೊಳ್ಳಲು ನಿಮ್ಮ ಮುಂದೆ ಇಚ್ಛೆ ಪಡುತ್ತೇನೆ. ಏಕೆಂದರೆ ಒಬ್ಬ ವ್ಯಕ್ತಿಯ ಅನುಭವಕ್ಕಿಂತಲೂ ಹೆಚ್ಚು ವಿಷಯವನ್ನು ಪ್ರಸ್ತಾಪಿಸುವಂತಹ ವಿಧಾನವಿಲ್ಲ. ಅದೇನೆಂದರೆ, ನನ್ನ ತಾಯಿ ಕಿಡ್ನಿ ಸ್ಟೋನ್ ಇಂದ ಬಳಲುತ್ತಿದ್ದರು. 13.2 mm ಕಿಡ್ನಿ ಸ್ಟೋನಿಗೆ ಕೊಡಗಿನ ಹಲವಾರು ಆಸ್ಪತ್ರೆಗೆ ನಾವು ತೆರಳಿದೆವು. ಆದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಬಹುದು ಅಥವಾ ಪೇನ್ ಕಿಲ್ಲರ್ ನೀಡಬಹುದು. ಇದಕ್ಕಿರುವಂತಹ ವ್ಯವಸ್ಥೆ ಅಥವಾ ಆಪರೇಷನ್ಗೆ ಇರುವಂತಹ ವ್ಯವಸ್ಥೆ ನಮ್ಮ ಕೊಡಗಿನಲ್ಲಿ ಇಲ್ಲ. ನೀವು ಒಂದು ಮಂಗಳೂರಿಗೆ ತೆರಳಬೇಕು ಅಥವಾ ಮೈಸೂರಿಗೆ ಹೋಗಬೇಕೆಂದು ಹೇಳಿದರು. ನನ್ನ ತಂದೆಯವರು ಹೊರ ದೇಶದಲ್ಲಿ ಕೆಲಸ ಮಾಡುವವರಾಗಿದ್ದಾರೆ. ಮನೆಯಲ್ಲಿ ತಾಯಿ ಹಾಗೂ ನಾನು ಹಾಗೂ ನನ್ನ ಅಕ್ಕ 3 ಜನ ಮಾತ್ರವಿರುವುದು. ಹೀಗಾಗಿ ತಾಯಿಯನ್ನು ಕೊಂಡೊಯ್ಯಲು ನಾನು ನನ್ನ ಅಕ್ಕ ಮೈಸೂರಿಗೆ ತೆರಳಬೇಕಾಗಿತ್ತು. ಹೀಗಾಗಿ ಬಹುಶಃ 1 ತಿಂಗಳಷ್ಟು ವಿದ್ಯಾಭ್ಯಾಸವನ್ನು ನಾನು ಕಡಿತಗೊಳಿಸಬೇಕಾಯಿತು. ನನ್ನ ವೈಯಕ್ತಿಕ ಅನುಭವವಾಗಿದೆ ಹೇಳ್ತಿರುವುದು. ನಮ್ಮಲ್ಲಿ ಒಂದು ತುರ್ತು ಚಿಕಿತ್ಸೆ ಸಿಗಬಹುದಾದಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿದ್ದರೆ ಬಹುಶಃ ನನ್ನಂತಹ ಹಲವಾರು ಜನರಿಗೆ ಇದು ಉಪಕಾರವಾಗಬಹುದಿತ್ತು. ಇಲ್ಲಿ ಒಂದು ಅಪಘಾತವಾದಂತಹ ಸಂದರ್ಭದಲ್ಲಿ ಅಥವಾ ಒಂದು ಹೃದಯಾಘಾತದ ಸಂದರ್ಭದಲ್ಲಿ ಅಥವಾ ಒಂದು ಕಿಡ್ನಿ ಸ್ಟೋನ್ ಇದ್ದಂತಹ ಸಂದರ್ಭದಲ್ಲಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಕೀಮೋಥೆರಪಿ ಮಾಡಲು ಕಿಡ್ನಿಯನ್ನು ಪಡೆದುಕೊಂಡಂತಹ ವ್ಯಕ್ತಿಗಳಿಗೆ ಡಯಾಲಿಸಿಸ್ ಮಾಡಲು ಉತ್ತಮವಾದಂತಹ ಒಂದು ಆಸ್ಪತ್ರೆಗಳಿಲ್ಲ. ಇದಕ್ಕಾಗಿ ನಾವು ಮತ್ತೆ 2 ಗಂಟೆ ಸಂಚರಿಸಿ ಮೈಸೂರಿಗೋ ಅಥವಾ ಮಂಗಳೂರಿಗೂ ತೆರಳಬೇಕು. ಇದಂತಹ ಪರಿಸ್ಥಿತಿ. ನಮ್ಮಲ್ಲಿ ಜನಪ್ರತಿನಿಧಿಗಳು ಕಡಿಮೆ ಏನಿಲ್ಲ. 2 ಶಾಸಕರಿದ್ದಾರೆ, ಒಬ್ಬ ಸಂಸದರಿದ್ದಾರೆ, ಅದೆಷ್ಟೋ ವಿಧಾನ ಪರಿಷತ್ ಸದಸ್ಯರು ಬಂದು ಹೋಗಿದ್ದಾರೆ. ಒಂದು ಸಮ್ಮರ್ ವೆಕೇಶನ್ ಬಂದಂತಹ ಸಂದರ್ಭದಲ್ಲಿ ಜಾಲಿ ಮಾಡದ ಅದೆಷ್ಟೋ ಜನಪ್ರತಿನಿಧಿಗಳು ಇಲ್ಲಿ ಬಂದು ಹೋಗುತ್ತಿದ್ದಾರೆ. ಇವೆಲ್ಲರೂ ಇಲ್ಲಿ ಕೊಡಗಿನಲ್ಲಿ ಅದೆಷ್ಟು ಚಂದ ಅದನ್ನ ಪ್ರಕೃತಿಯನ್ನು ರಮಣಿಸಲು ಬರ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಇದೆ ಎಂದು
ಕೇಳಲು ಯಾರೂ ಇಲ್ಲವೆಂಬುದು ವಿಪರ್ಯಾಸದ ಸಂಗತಿ. ಸರ್ಕಾರದಿಂದ ಸರ್ಕಾರಗಳು ಉರುಳಿ ಹೋದವು, ಆದರೂ ಸಹ ನಮ್ಮ ಕೂಗನ್ನು ಕೇಳಲು ಯಾರೂ ಇಲ್ಲ. ಅಭಿಯಾನಗಳ ಮೇಲೆ ಅಭಿಯಾನಗಳು ನಡೆದವು. ಒಂದು ಪುಟ್ಟ ವಿಷಯವನ್ನು ಮಾತ್ರ ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅದೇನೆಂದರೆ, ವಿಶ್ವ ಕಾರ್ಯಕ್ರಮ ಎಂಬಂತಹ ಬೆಂಗಳೂರಿನಲ್ಲಿ ನೆಲೆಸಿರುವ ಕೊಡಗಿನವರಾದಂತಹ ವಿಶ್ವ ಕಾರ್ಯಪುರವರು ಪ್ರಧಾನಿಯವರಿಗೆ ಪತ್ರವನ್ನು ಬರೆಯುತ್ತಾರೆ. 1 ಕೋಟಿ ರೂಪಾಯಿಯನ್ನು ನಾನು ನನ್ನ ಖರ್ಚಿನಿಂದ ನೀಡುತ್ತೇನೆ, ನಿಮ್ಮ ಬೊಕ್ಕಸಕ್ಕೆ ನೀಡುತ್ತೇನೆ. ಕೊಡಗಿನಲ್ಲಿ ತುರ್ತು ಪರಿಸ್ಥಿತಿಯನ್ನು ನಿರ್ವಹಿಸಬಹುದಾದಂತಹ ಒಂದು ಆಸ್ಪತ್ರೆಯನ್ನು ನಮಗೆ ಕೊಡಿ, ಅದಕ್ಕಿರುವ ಜಾಗವನ್ನು ನಾವು ಕಂಡುಕೊಡುತ್ತೇವೆ. ಆದರೂ ಸಹ ಇಂದು ನಮ್ಮ ಕೂಗನ್ನು ಕೇಳಲಾಗದೆ, ಕೇಳುವವರಿಲ್ಲದೆ ಪತ್ರಗಳು, ನಾವು ಬರೆದಂತಹ ಪತ್ರಗಳು ಪತ್ರವಾಗಿ ಹಿಡಿದಿವೆ. ಹ್ಯಾಶ್ಟ್ಯಾಗ್ ಹಾಕಿ ವಿ ನೀಡ್ ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಇನ್ ಕೊಡಗು ಎಂಬಂತಹ ಟ್ವೀಟ್ ಅನ್ನು ಮಾಡಿ, ಟ್ವೀಟ್ಗಳು ಕೇವಲ ಒಂದು ಜಾಹೀರಾತಿಯಾಗಿ ಮಾರ್ಪಾಡಾಗಿದೆ. ಅಥವಾ ಜನಪ್ರತಿನಿಧಿಗಳು ನಮ್ಮ ಕೂಗನ್ನು ಕೇಳಲಾಗದೆ ಮೂಕರಾಗಿದ್ದಾರೆ. ನಮ್ಮ ಕೂಗು ಜನಪ್ರತಿನಿಧಿಗಳು ಆದಷ್ಟು ಬೇಗ ಕೇಳಲಿ ಎಂದು ಮಾತ್ರ ಹೇಳುತ್ತಾ, ನಮ್ಮ ಬೇಡಿಕೆಗಳು ಆದಷ್ಟು ಬೇಗ ಸಾಫಲ್ಯವಾಗಲಿ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್. Respected judges and my dear worthy opponents and all the invitees. Kodagu is very familiar worldwide. Kodagu is famous for breathtaking and mesmerizing views. But are the people of Kodagu satisfied? No. The people of Kodagu are so hardworking, and we stand in the 3rd position in the state who contribute ourselves to the defense forces of our country. But still, we don't have a multi-speciality hospital yet. First of all, what is multi-speciality hospital? Multi-speciality hospital is one with all the facilities for various ailments and diseases, with an expert team of doctors and specialists. Patients are so immensely taken care with air-conditioned rooms and canteens inside, and personalized care as well. We are familiar with the sayings like health is wealth, health is more precious wealth. Yes, of course it is. Nowadays, 90% of the population visit hospital at least 3 times a month. Think of the people of Kodagu. Where do they go and how do they go? In Kodagu, the roads are narrow. Whenever a major accident takes place, the injured person, there are no proper facilities available to provide for the emergency treatment. The biggest hurdle which the patients and the people of Kodagu are facing today, when they visit the present hospitals, due to the lack of equipments and staff, they are referred to the other multi-speciality hospitals, which is very far from the district. This causes waste of time, money, and people actually lose their life while traveling. Currently, the situation of Kodagu is worsening day by day. People are losing their hope. If the multi-speciality hospital, the demand of the multi-speciality hospital is fulfilled, it will be very helpful to us. Most of the lives of the people will be saved. It also provides employment opportunities to the people who reside in Kodagu. And medical problems come and go throughout our life, but having a hospital where you are comfortable and you are sure of the medical care available, medical facilities provided to the people, will, little bit they'll stress away from the sufferings, from the disease what they are suffering. And indeed, I was actually waiting for an opportunity to speak about this. I lost my own father 2 years back due to the inconvenience of a treatment. He was referred to go to another hospital, but on the way he passed away. So I heartily thank Besties and Kodagu Welfare Foundation for giving me an opportunity to speak and to speak about the needs and wants of my district and my people. Thank you. ಇಂದಿನ ಆಧುನಿಕ ಸಮಾಜದಲ್ಲಿ ಆರೋಗ್ಯದಿಂದ ಬದುಕುವುದೇ ಒಂದು ದೊಡ್ಡ ಸವಾಲಾಗಿದೆ. ಅಂದರೂ ಮನುಷ್ಯನಿಗೆ ಹಲವಾರು ಕಾಯಿಲೆ ಎಲ್ಲ ಬರ್ತದೆ. ಆದ್ದರಿಂದ ಮನುಷ್ಯ ಆಸ್ಪತ್ರೆಗೆ ಹೋಗೋದೊಂದು ಪರಿಸ್ಥಿತಿ ಎದುರಾಗ್ತದೆ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ಅನೇಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಥರ ವಿವಿಧ ದರ್ಜೆಯ ಆಸ್ಪತ್ರೆಗಳಿವೆ. ಆದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದಿರುವುದು ನಮ್ಮ ಒಂದು ಪರಿಸ್ಥಿತಿಯಾಗಿದೆ. ನಮ್ಮ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಜಿಲ್ಲಾ ಆಸ್ಪತ್ರೆ ಇದ್ದು ಅದೊಂದು ವೈದ್ಯಕೀಯ ಕಾಲೇಜ್ ಆಗಿದ್ದರೂ ಸಹ ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬೇಕು ಎನ್ನುವುದು ಕೊಡಗು ಜನಗಳ ಒಂದು ಕನಸಾಗಿದೆ. 2011ರ ಜನಗಣತಿಯ ಪ್ರಕಾರ ಕೊಡಗಿನಲ್ಲಿ 5,54,519 ಜನಸಂಖ್ಯೆ ಇದ್ದು ಅದರ ಸಮವಾಗಿ ವಾಹನಗಳು ಬರುತ್ತಿವೆ.
ಅದರಲ್ಲೂ ಕೊಡಗಿಗೆ ಬರುವಂತಹ ಪ್ರವಾಸಿಗರ ವಾಹನಗಳು ದಿನೇ ದಿನೇ ಹೆಚ್ಚುತ್ತಿದೆ. ಹೀಗೆ ವಾಹನಗಳು ಹೆಚ್ಚುತ್ತಿರೋದ್ರಿಂದ ಅಪಾಯಗಳು ದಿನೇ ದಿನೇ ಅಪಘಾತಗಳು ಹೆಚ್ಚುತ್ತಿದೆ. ಈ ರೀತಿ ಗಾಯಾಳುಗಳು ತಮ್ಮ ಚಿಕಿತ್ಸೆಗೋಸ್ಕರ ಮೈಸೂರು, ಮಂಗಳೂರಿನಂತಹ ಹೊರ ನೆರೆ ಜಿಲ್ಲೆಗಳಿಗೆ ತೆರಳಬೇಕಾದಂತಹ ಸಾಧ್ಯತೆ ಇದೆ. ಅಲ್ಲದೆ ಕೊಡಗಿನಲ್ಲಿ ಪ್ರತಿ ವರ್ಷ ಸರಾಸರಿ 250ಕ್ಕಿಂತಲೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಕಂಡು ಬಂದಿದ್ದು, ಮರಣ ಪ್ರಮಾಣಗಳು ಚಿಕಿತ್ಸೆ ಇಲ್ಲದ ಕಾರಣ ಜಾಸ್ತಿ ಆಗುತ್ತಿದೆ. ಅಲ್ಲದೆ ಇನ್ನೊಂದು ಗಂಭೀರವಾದ ಕಾಯಿಲೆ ಆದಂತಹ ಕ್ಯಾನ್ಸರ್ ರೋಗಕ್ಕೆ ಇಲ್ಲಿನ ಕೊಡಗಿನ ನಿವಾಸಿಗಳು ಹೊರ ನೆರೆಯ ಜಿಲ್ಲೆಗಳಾದಂತಹ ಮೈಸೂರು, ಮಂಗಳೂರಿಗೆ ಹೋಗಬೇಕಾದಂತಹ ಅವಶ್ಯಕತೆ ತುಂಬ ಪರಿಸ್ಥಿತಿ ಎದುರು ಬಂದಿದೆ. ಹಾಗೆಯೇ ಸಣ್ಣ ಪುಟ್ಟದನ್ನು ಹೊರತುಪಡಿಸಿ ಇನ್ನು ಮಿಕ್ಕಿ ಉಳಿದ ಪ್ರತಿಯೊಂದು ಎಲ್ಲ ದೊಡ್ಡ ಗಂಭೀರವಾದಂತಹ ಸಮಸ್ಯೆಗಳಿಗೆ ಕೊಡಗಿನ ನಾಗರಿಕರು ನೆರೆಯ ಜಿಲ್ಲೆಗಳನ್ನು ಅವಲಂಬಿಸುವ ಪರಿಸ್ಥಿತಿ ಕಂಡುಬಂದಿದೆ. ಇಂದು ಕೇಂದ್ರ ಸರ್ಕಾರದ ಆರೋಗ್ಯ ಕಾರ್ಯಕ್ರಮಗಳಾದ ರಾಷ್ಟ್ರೀಯ ಆರೋಗ್ಯ ಮಿಷನ್, ಆಯುಷ್ಮಾನ್ ಭಾರತ, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮಗಳಾದಂತಹ ಸೌಲಭ್ಯಗಳನ್ನು ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪಿಸಿ ಎಲ್ಲ ನಾಗರಿಕರಿಗೆ ಸಿಗುವಂತೆ ಮಾಡುವುದು ಅನಿವಾರ್ಯವಾಗಿದೆ. ರೋಗಿಯನ್ನು ಚಿಕಿತ್ಸೆಗೊಳಿಸಲು ದೂರದ ಆಸ್ಪತ್ರೆಗಳಿಗೆ ಕೊಂಡೊಯ್ಯುವ ಸಮಯದಲ್ಲಿ ಬರುವಂತಹ ದುರ್ಮರಣವನ್ನು ತಡೆಯುವ ಪರಿಸ್ಥಿತಿ ಮಾಡಬೇಕಾಗಿದೆ. ಆದುದರಿಂದ ಪುಟ್ಟ ಜಿಲ್ಲೆಯಾದರೂ ರಾಜ್ಯದ ಬೊಕ್ಕಸಕ್ಕೆ ಅಧಿಕ ತೆರಿಗೆಯನ್ನು ಪಾವತಿಸುತ್ತಿರುವ ಕೊಡಗು ಜಿಲ್ಲೆಯಾದ ನಾವು ನಮ್ಮ ಕೊಡಗಿನ ಜಿಲ್ಲೆಯ ನಾಗರಿಕರಿಗೆ ಸಾಕಷ್ಟು ಹಾಸಿಗೆಗಳು, ವೈದ್ಯರುಗಳು, ದಾದಿಯರು, ಅತ್ಯಾಧುನಿಕ ತುರ್ತು ನಿರೋಧಕ ಘಟಕ, ರಕ್ತದ ಲ್ಯಾಬ್ಗಳು, ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳು, LMOಗಳಂತಹ ವೈಶಿಷ್ಟ್ಯತೆಗಳಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂದು ನಮ್ಮ ಒತ್ತಾಸೆಯಾಗಿದೆ. ಇಲ್ಲಿ ಉಪಸ್ಥಿತರಿರುವಂತಹ ಗಣ್ಯ ವ್ಯಕ್ತಿಗಳೇ, ಈ ಒಂದು ಭಾಷಣ ಸ್ಪರ್ಧೆಯ ತೀರ್ಪುಗಾರೆ ಹಾಗೂ ನನ್ನ ಎಲ್ಲ ಸಹಪಾಠಿ ಮಿತ್ರರೇ, ಎಲ್ಲರಿಗೂ ಶುಭೋದಯ. ನಾನು ಶ್ರೀನಾಮ್, ಪ್ರಸ್ತುತ ಸಂತಾನಮ್ಮ ಕಾಲೇಜಿನ ವಿದ್ಯಾರ್ಥಿ. ಹಾಗೂ ನಾನು ಇಲ್ಲಿ ಇವತ್ತು ಬಂದಿದ್ದು ಈ ಒಂದು ಬೆಸ್ಟೀಸ್ ಹಾಗೂ ಕೊಡಗು ವೆಲ್ಫೇರ್ ಫೌಂಡೇಶನ್ ಇವರು ಆಯೋಜಿಸಿರುವಂತಹ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅನಿವಾರ್ಯತೆ ಇದರ ಬಗ್ಗೆ ಭಾಷಣ ಮಾಡಲು ಬಂದಿದ್ದೇನೆ. ವಾಹ್, ಎಂತಹ ಒಂದು ಸಿಹಿ ಸುದ್ದಿ ಎಂದರೆ, ಇಂತಹ ಒಂದು ಭಾಷಣ ಸ್ಪರ್ಧೆ ಆಯೋಜಿಸಿದರೆ ಕೊಡಗಿನ ಯುವಕ ಯುವತಿಯರಲ್ಲಿ ಉತ್ಸಾಹ ಬರುತ್ತದೆ. ಯಾಕಂದರೆ ನಮ್ಮ ಕೊಡಗು ಅಂದರೆ ಸರಿಸುಮಾರು 4 ರಿಂದ 5 ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ಕೊಡಗಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊರತೆ ಇದೆ. ಆದರೆ ನಾವು ಕೇಳಿದರೆ ಹೇಳುತ್ತಾರೆ ಅಲ್ಲಿ ಜನಸಂಖ್ಯೆಯ ಕೊರತೆ ಇದೆ, ಇದರಿಂದ ಅಲ್ಲಿ ಮಾಡಲು ಸಾಧ್ಯವಿಲ್ಲ ಎಂದು. ಆದರೆ ನಾವು ಚಿಂತಿಸಬೇಕಾದಂತಹ ವಿಷಯವೇನೆಂದರೆ, 2 ಶಾಸಕರಿದ್ದರೂ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊರತೆ ಇದೆ. ಆದರೂ ಅವರು ಕೊಡಗಿನ ಹೃದಯ ಭಾಗವಾದಂತಹ ಮಡಿಕೇರಿಯಲ್ಲಿ ಬೃಹತ್ ಗಾತ್ರದ 6 ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸಿ, ಅಂದರೆ ಅದು ವೈದ್ಯಕೀಯ ಕಾಲೇಜ್ ಆಗಿರುತ್ತದೆ, ಅದನ್ನು ತೋರಿಸಿ ಜನಗಳನ್ನು ಮುಟ್ಟಾಳು ಮಾಡುತ್ತಿದ್ದಾರೆ. ಇವತ್ತು ಇದು ಮೆಡಿಕಲ್ ಕಾಲೇಜ್ ಆಗಿದೆ ಅಂತ. ಏನಾದರೂ ಒಂದು ತುರ್ತು ಪರಿಸ್ಥಿತಿ ಬಂದರೆ ಸರಿಸುಮಾರು 150 ಕಿಲೋಮೀಟರ್ ದಾಟಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಆಸ್ಪತ್ರೆಗೆ ತೆರಳಬೇಕು. ಇಲ್ಲದೆ ಸರಿಸುಮಾರು 120 ಕಿಲೋಮೀಟರ್ ಅನ್ನು ದಾಟಿ ಪಕ್ಕದ ಮೈಸೂರು ಜಿಲ್ಲೆಗೆ ರವಾನಿಸಬೇಕಾಗುತ್ತದೆ ರೋಗಿಗಳನ್ನು. ಆದರೆ ಇದರಲ್ಲೂ ಸಹ ಕಹಿ ಸುದ್ದಿ ಏನೆಂದರೆ, ಸುಮಾರು ಆಸ್ಪತ್ರೆಗಳು ಇವತ್ತು ವ್ಯವಹಾರವಾಗಿ ಬಿಟ್ಟಿದೆ. ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಕಮಿಷನ್ ನೀಡುತ್ತಿದ್ದಾರೆ. ಇಂತಹ ನೀಚ ಕೃತ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿದೆ. ಯಾರೊಡನೆ ಹೇಳಲು? ಇಲ್ಲಿ ನಾವು ಇದನ್ನು ಪ್ರಶ್ನಿಸಿದರೆ ಅವರು ನಮ್ಮನ್ನು ತಿರುಗಿಸಿ ಪ್ರಶ್ನಿಸುತ್ತಾರೆ. ಇಂತಹ ಒಂದು ದೇಶವಾಗಿ ಬಿಟ್ಟಿದೆ. ಇಂತಹ ಒಂದು ಕಹಿ ಘಟನೆ ನಡೆಯುವಾಗ ನಮ್ಮ ಕರ್ನಾಟಕದಿಂದ, ಅದರಲ್ಲೂ ನಮ್ಮ ಕೊಡಗು ಜಿಲ್ಲೆಯಿಂದ ಸುಮಾರು 3ನೇ ರ್ಯಾಂಕ್ನಲ್ಲಿದ್ದೀವಿ ನಾವು. ಅಂದರೆ ಸೈನಿಕರನ್ನು, ಭಾರತ ದೇಶದ ಸೈನಿಕರಿಗೆ ನಾವು 3ನೇ ಕಾಂಟ್ರಿಬ್ಯೂಷನ್ ನಲ್ಲಿದ್ದೀವಿ. ಯಾಕೆ ಹೆಚ್ಚು? ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪರವರಂತಹ, ಅದು ಮಡಿಕೇರಿ ಬಿಡಿ, ನಮ್ಮ ವಿರಾಜಪೇಟೆ ತಾಲೂಕಿನ ವೀರ ಯೋಧ ಅಲ್ತಾಫ್ ರವರನ್ನು ಸೈನಿಕ ವೃತ್ತಿಗೆ ನೀಡಿದಂತಹ ನಮ್ಮ ಕೊಡಗಿನಲ್ಲಿ ಇಂತಹ ಒಂದು ಸ್ಪೆಷಾಲಿಟಿ ಆಸ್ಪತ್ರೆ ಕೊರತೆ ಇದೆ. ಇಂತಹ ಒಂದು ಉದ್ವಿಗ್ನ ಸಂದರ್ಭ ಸೃಷ್ಟಿಯಾಗುತ್ತಿರುವಾಗ ನಾವು ಯುವಕ ಯುವತಿಯರು ಇದನ್ನು ಕೇಳಬೇಕು. ಈ ಒಂದು ಅಭಿಯಾನ ಏನಿದೆ, ಇದು ಪ್ರಪ್ರಥಮವಾಗಿ ಶುರುವಾಗಿದ್ದು ಯುವಕ ಯುವತಿಯರಿಂದ. #We need emergency hospital in ಕೊಡಗು ಎಂದು ನಾವು ಮಡಿಕೇರಿ ಕಡೆ ಅಥವಾ ಇಲ್ಲೇ ವಿರಾಜಪೇಟೆಯಲ್ಲಿ ಸುಮಾರು ಗಾಡಿಗಳಲ್ಲಿ ನೋಡಬಹುದು. ಒಂದು ಸ್ಟಿಕ್ಕರ್, ಗ್ರೀನ್ ಕಲರ್ ಪ್ಲಸ್ ಸಿಂಬಲ್ ಹಾಕಿರುವಂತಹ ಸ್ಟಿಕ್ಕರ್, ಕೊಡಗಿನ ಮ್ಯಾಪ್ ಇದೆ, ಅದರಲ್ಲಿ ಸ್ಟಿಕ್ಕರ್. ಅಲ್ಲಿ ಪ್ರಾರಂಭವಾಗಿ ಇವತ್ತೇನಿದೆ, ಬೆಸ್ಟೀಸ್ ಹಾಗೂ ಕೊಡಗು ವೆಲ್ಫೇರ್ ಫೌಂಡೇಶನ್ ಅವರು ಇದಕ್ಕೋಸ್ಕರ ಹೋರಾಡುತ್ತಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸಬೇಕು ಯುವಕರೇ. ಯಾಕಂದ್ರೆ ನಾವು ಕೇಳದಿದ್ರೆ ಇದು
ಸಾಧ್ಯವಾಗುವುದಿಲ್ಲ. ಇಂತಹ ಒಂದು ಆಸ್ಪತ್ರೆ ಬರಲು ಚಾನ್ಸಸ್ಸೇ ಇಲ್ಲ. ಯುವಕ ಯುವತಿಯರ ಸೌಂಡ್ ಬೇಕು. ಇಂತಹ ಒಂದು ಅಭಿಯಾನ ಶುರುವಾದಾಗ ನಮ್ಮ ಆಗಿನ ಹೆಲ್ತ್ ಮಿನಿಸ್ಟರ್ ಶ್ರೀರಾಮುಲು ಸರ್ ಅವರು ಮಡಿಕೇರಿಗೆ ವಿಸಿಟ್ ಮಾಡಿದರು. ಅವರು ಒಂದು ದಿನ ಆಸ್ಪತ್ರೆಯಲ್ಲಿ ತಂಗಿದ್ದರು. ಅವರೇ ಹೇಳಿದ್ದು, ನಾನು ಇದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ನಾನು ಸಾಧಿಸಿಕೊಡುತ್ತೇನೆ ಎಂದು. ಇದುವರೆಗೂ ಅದು ಕನಸಾಗಿಯೇ ಉಳಿದಿದೆ. ಓಕೆ, ಅವರು ಮತ್ತು ಶಾಸಕ ಸಭೆಯಲ್ಲಿ ಅವರು ಹೇಳಿದ್ರು, ಇಂತಹ ಒಂದು ಮೆಸೇಜ್ ನನಗೆ ನೋಟಿಫೈ ಆಗಿಲ್ಲ ಅಂತ. ಇಂತಹ ಒಂದು ಶಾಸಕರಿರುವಾಗ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡಬೇಕು? ವಿ ಶುಡ್ ಥಿಂಕ್ ಜಸ್ಟ್ ಡಿಫ್ರೆಂಟ್ಲಿ. ನಾವು ಇಂಥವರಿಗೆ ವೋಟ್ ಮಾಡಿ ಅವರನ್ನು ಗೆಲ್ಲಿಸಬಾರದು. ಅವರು ಬರದಿದ್ದರೆ ಇಂತಹ ಇದು ಬರಲು ಚಾನ್ಸಸ್ ಇಲ್ಲ. ಡೆಮೋಕ್ರೆಟಿಕ್ ವರ್ಲ್ಡ್ ಆಗಿ ಇಂತಹ ಒಂದು ಇದಕ್ಕೆ ನಾವು ಸಪೋರ್ಟ್ ಮಾಡಬಾರ್ದು ಅಷ್ಟು ಹೇಳಲು ಇಚ್ಛೆ ಪಡುತ್ತೇನೆ. ಹಾಗೂ ಬೆಸ್ಟಿಸ್ ಹಾಗೂ ಕೊಡಗು ವೆಲ್ಫೇರ್ ಫೌಂಡೇಶನ್ ಇವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಪುಟ್ಟ ಭಾಷಣಕ್ಕೆ ಕಡಿವಾಣ ಹಾಕುತ್ತಿದ್ದೇನೆ. ಧನ್ಯವಾದಗಳು. ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ಸ್ನೇಹಿತರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಂದರೆ ಇದರ ಹೆಸರೇ ಸೂಚಿಸುವಂತೆ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳಿಗೆ ವಿಶೇಷ ಚಿಕಿತ್ಸೆಯನ್ನು ನೀಡುವ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯವನ್ನು ಹೊಂದಿರುವ ಆಸ್ಪತ್ರೆ. ಅಂದ್ರೆ ಇಲ್ಲಿ ವೈದ್ಯಕೀಯ ಆರೈಕೆಯ ಗುಣಮಟ್ಟವು ಅತ್ಯುತ್ತಮವಾಗಿರುತ್ತದೆ. ಅಂದ್ರೆ ವಿಶೇಷ ಆಸ್ಪತ್ರೆಗಳೊಂದಿಗೆ ಹೋಲಿಸಿದರೆ ಸಮವಾಗಿರುತ್ತದೆ. ಇನ್ನು ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅನಿವಾರ್ಯತೆ ಎಂಬ ವಿಷಯ ಬಂದಾಗ 4102 ಚದರ ಕಿಲೋಮೀಟರ್ ವಿಸ್ತೀರ್ಣದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಪ್ರವಾಸಿ ಕೇಂದ್ರವಾದ ನಮ್ಮ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಕೊಡಗಿನ ನಿವಾಸಿಗಳು ಹಲವು ವರ್ಷಗಳಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎಂದು ಬೇಡಿಕೆ ಸಲ್ಲಿಸುತ್ತಿದ್ದರೂ ಯಾವುದೇ ಫಲ ದೊರೆತಿಲ್ಲ. ಇನ್ನು ನಮ್ಮ ಕೊಡಗಿನ ರಸ್ತೆಗಳು ಎಷ್ಟೊಂದು ಕಳಪೆ ಮಟ್ಟದಲ್ಲಿ ಇವೆ ಎಂಬುದು ತಮಗೆಲ್ಲರಿಗೂ ತಿಳಿದೇ ಇದೆ. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಕಿರಿದಾದ ರಸ್ತೆಗಳು ಹೆಚ್ಚು. ಈ ಕಾರಣಗಳಿಂದಾಗಿ ನಮ್ಮ ಜಿಲ್ಲೆಯಲ್ಲಿ ರಸ್ತೆ ಅಪಘಾತಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಈ ಸಂದರ್ಭಗಳಲ್ಲಿ ಅಧಿಕ ರಕ್ತಸ್ರಾವದಿಂದ ಅನೇಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ಹಲವಾರು ತುರ್ತು ಪರಿಸ್ಥಿತಿಯಲ್ಲಿಯೂ ಸಹ ಸುಧಾರಿತ ಔಷಧದ ಪ್ರಯೋಜನವನ್ನು ಪಡೆಯಲು ಕೊಡಗಿನ ನಿವಾಸಿಗಳು ಮಂಗಳೂರು, ಮೈಸೂರು ಅಥವಾ ಬೆಂಗಳೂರಿಗೆ 100 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಪ್ರಯಾಣಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಅದು ಮಾತ್ರವಲ್ಲ, ಹೆಚ್ಚಿನ ರೋಗಿಗಳು ತಮ್ಮ ಗಮ್ಯಸ್ಥಾನದ ಆಸ್ಪತ್ರೆಯನ್ನು ತಲುಪುವ ಮೊದಲೇ ಸಾವನ್ನಪ್ಪುತ್ತಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಹೃದ್ರೋಗ ಚಿಕಿತ್ಸಾ ಸೌಲಭ್ಯಗಳಿಲ್ಲ ಮತ್ತು ಹೃದ್ರೋಗಿಗಳು ತಮ್ಮ ಚಿಕಿತ್ಸೆಗಾಗಿ ಮಂಗಳೂರು, ಮೈಸೂರಿನಂತಹ ಇತರೆ ಜಿಲ್ಲೆಯಿಂದ ಭೇಟಿ ನೀಡುವ ವೈದ್ಯರನ್ನು ಅವಲಂಬಿಸಬೇಕಾಗಿದೆ. ಹಾಗಾಗಿ ರೋಗಿಗಳಿಗೆ ಸಕಾಲದಲ್ಲಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಒದಗಿಸಲು ನಮ್ಮ ಕೊಡಗಿನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅನಿವಾರ್ಯ. ಇನ್ನು ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬ ಒತ್ತಾಯದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಪತ್ರವನ್ನು ಬರೆದಂತಹ ಕೊಡಗಿನ ಉದ್ಯಮಿ ಡಾಕ್ಟರ್ ವಿಶ್ವ ಕಾರ್ಯಪ್ಪರ್ ಅವರು ತಮ್ಮ ಪತ್ರದಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿ ಕೊಡುತ್ತೇನೆ ಎಂದು ಘೋಷಣೆ ಮಾಡಿದ್ದಾರೆ. ಇದನ್ನು ನಾವು ಮೆಚ್ಚಬೇಕು. ಇನ್ನು ವೀರ ನಾಡು ಎನಿಸಿ ದೇಶವನ್ನು ಕಾಯಲು ಯೋಧರನ್ನು ಕಳುಹಿಸಿ ಹೋರಾಡಿ ದೇಶ ಮಾತೆಯನ್ನು ಪೂಜಿಸಿ ರಕ್ಷಿಸುವಂತಹ ನಮ್ಮ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಎಂಬುದು ದುರಂತವೇ ಸರಿ. ಇನ್ನು ಮಿಂಚುವುದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲದೆ ಇರುವುದರಿಂದ ಅನೇಕ ರೋಗಿಗಳು ತಮಗೆ ಬೇಕಾದ ಚಿಕಿತ್ಸೆಯನ್ನು ಪಡೆಯಲು ಸಾಧ್ಯವಾಗದೆ ಪ್ರಾಣ ಕಳೆದುಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನು ಹೇಳಿ ಯಾವುದೇ ಪ್ರಯೋಜನವಿಲ್ಲ. ಆದರೆ ಇನ್ನು ಮುಂದೆ ನಮ್ಮ ಕೊಡಗಿನಲ್ಲಿ ಈ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನಾವು ತಡೆಯಬೇಕಾಗಿದೆ. ಅಪಘಾತ ಸಂತ್ರಸ್ತರಿಗೆ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ಅವರಿಗೆ ಬೇಕಾದ ತುರ್ತು ಚಿಕಿತ್ಸೆಯನ್ನು ನೀಡಲು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನೆರವಾಗಲಿದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಎಂಬ ಕನಸನ್ನು ನನಸಾಗಿಸಲು ನಾವೆಲ್ಲ ಪಣ ತೊಡೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಎಲ್ಲಿಗೆ ನಿಲ್ಲಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಒಂದು ಮಹತ್ವದ ವೇದಿಕೆಯಲ್ಲಿ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅವಶ್ಯಕತೆ, ಅನಿವಾರ್ಯತೆ ಎಂಬ ವಿಷಯವನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಕೊಡಗು ಕರ್ನಾಟಕದ ಕಾಶ್ಮೀರ, ಭಾರತದ ಸ್ಕಾಟ್ಲೆಂಡ್ ಎಂದು ಖ್ಯಾತಿ ಹೆಸರಿರುವ ಸಣ್ಣ ಜಿಲ್ಲೆಯಾಗಿದೆ ಕೊಡಗು. ಕಾಫಿಯ ನಾಡು, ಕಿತ್ತಳೆ ಬೀಡು. ಆದರೆ ನಮ್ಮ ಈ ಕೊಡಗಿನಲ್ಲಿ ಎಲ್ಲ ತರಹದ ಸೌಕರ್ಯವಿದ್ದರೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಮುಂದೆ ಇಲ್ಲ. ಯಾಕಂದರೆ ನಮ್ಮ ಕೊಡಗು ಎಂದರೆ ಅದು ಬಡವರ ನಾಡಾಗಿದೆ, ಶ್ರೀಮಂತರು ಬಹಳ ಕಡಿಮೆ ಇರುವ ನಾಡಾಗಿದೆ ಕೊಡಗು. ಆದ್ದರಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮತ್ತು ತಾಯಿ ಎಲ್ಲರೂ ಕೆಲಸವನ್ನು ಮಾಡಿ ದುಡಿಯುವರು. ಅದರಿಂದ ನಾವು ಬಡವರಾಗಿದ್ದಾರೆ. ನಮಗೆ ಒಂದು ಸಮಯದಲ್ಲಿ ಒಂದು ಹೃದಯಾಪಘಾತವಾದರೆ
ನಮಗೆ ಒಂದು ಕಾಯಿಲೆ ಬಂದರೆ, ಅನಾರೋಗ್ಯ ಬಂದರೆ ನಮಗೆ ಆಕಸ್ಮಿಕವಾಗಿ ತುರ್ತಾಗಿ ನಮಗೆ ಹಾಸ್ಪಿಟಲ್ಗೆ ಹೋಗಬೇಕು. ಆದರೆ ಮಡಿಕೇರಿಗೆ ಹೋಗಿದಾಗ ಅಲ್ಲಿ ಅದರ ಸೌಕರ್ಯವಿಲ್ಲ. ಅದರಿಗೆ ವೈದ್ಯರು ಹೇಳುತ್ತಾರೆ, ನೀವು ಮಂಗಳೂರಿಗೆ ಹೋಗಿ, ಮೈಸೂರಿಗೆ ಹೋಗಿ. ಆದರೆ ಅದರಿಂದ ನಾವು ಬಡವರಾದ ಕಾರಣದಿಂದ, ನಮಗೆ ದುಡ್ಡಿಲ್ಲದ ಕಾರಣದಿಂದ ನಾವು ನಮ್ಮ ಜೀವನವನ್ನು ಅಲ್ಲಿ ಮುಡಿಪಾಗಿರುತ್ತದೆ. ಅದರಿಂದ ನಾವು ನಮ್ಮ ಕೊಡಗಿನಲ್ಲಿ ಒಂದು ಉತ್ತಮವಾದ ಮಲ್ಟಿ ಸ್ಪೆಷಾಲಿಟಿ ಸುಸಜ್ಜಿತ ಆಸ್ಪತ್ರೆಯನ್ನು ನಾವು ಒದಗಿಸಬೇಕು. ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋರಾಡಬೇಕು. ಈಗ ಸ್ವಲ್ಪ ತಿಂಗಳ ಮುಂದೆ ನಮ್ಮ ಮುಂದೆ ಬಂದ ಒಂದು ಕಾರಣವಾಗಿದೆ ಕೊರೋನಾ ಎಂಬ ಮಹಾಮಾರಿ. ಅದರಿಂದ ಸುಮಾರು ಜನರು ವಿರಾಜಪೇಟೆಯಲ್ಲಿ, ಮಡಿಕೇರಿಯಲ್ಲಿ, ನಮ್ಮ ಊರಿನಲ್ಲಿ ಹಲವಾರು ಜನರು ತೊಂದರೆಗೀಡಾದಾಗ ಹಲವಾರು ಜನರು ಅವರ ಪ್ರಾಣವನ್ನು ಬಿಟ್ಟು ನಮ್ಮ ಪ್ರಪಂಚದಿಂದ ಹೋಗಿದ್ದಾರೆ. ಅದರಿಂದ ನಾವು ನಮ್ಮ ಕೊಡಗಿನಲ್ಲಿ ಒಂದು ಉತ್ತಮ ಆಸ್ಪತ್ರೆ ಇದ್ದರೆ ಅವರ ಜೀವನವನ್ನು ನಾವು ಉಳಿಸಬಹುದು. 2 ವರ್ಷಗಳ ಮುಂಚೆ ನನ್ನ ಸ್ನೇಹಿತ, ನನ್ನ ಆತ್ಮೀಯ ಮಿತ್ರ ಒಂದು ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದಾಗ ಮಡಿಕೇರಿ ಹೋಗಿದಾಗ ವೈದ್ಯರು ಹೇಳಿದರು, ಆದಷ್ಟು ಬೇಗ ಮಂಗಳೂರಿಗೆ ಹೋಗಿದರೆ ಜೀವನವನ್ನು ಉಳಿಸಬಹುದು. ಹಾಗೆ ನಾವು ಆಂಬುಲೆನ್ಸ್ನಲ್ಲಿ ತೆರೆದಾಗ ಅಲ್ಲಿ ಪುತ್ತೂರಿನಲ್ಲಿ ತಲುಪಿದಾಗ ಅವನ ಜೀವನವನ್ನು ಮೃತಪಟ್ಟಿದ್ದರು. ಯಾಕಂದರೆ ಮಡಿಕೇರಿಯಲ್ಲಿ ಒಂದು ಉತ್ತಮ ಆಸ್ಪತ್ರೆ ಇದ್ದರೆ, ನಮ್ಮ ಕೊಡಗಿನಲ್ಲಿ ಒಂದು ಉತ್ತಮ ಆಸ್ಪತ್ರೆ ಇದ್ದರೆ ಈ ತೊಂದರೆ ಆಗುತ್ತಿಲ್ಲ. ಅದರಿಂದ ನಾವು ನಮ್ಮ ಕೊಡಗಿನಲ್ಲಿ ಒಂದು ಉತ್ತಮ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪ್ರಯತ್ನ ಪಡಬೇಕು. ಅದರಿಂದ ನಾವು ನಮ್ಮ ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ಆದರೆ ಅಲ್ಲಿ ಒಂದು ಉತ್ತಮವಾದ ಸೌಕರ್ಯವಿಲ್ಲ. ಯಾಕೆಂದರೆ ಒಂದು ಹೃದಯ ಅಪಘಾತವಾದರೆ, ಒಂದು ತುರ್ತಾಗಿ ಒಂದು ವಾಹನ ಅಪಘಾತ, ಒಂದು ಮಹಾಮಾರಿ ಬಂದರೆ, ಕೊರೋನಾ ಬಂದರೆ, ಅದರಿಂದ ನಾವು ನಮ್ಮ ಜೀವನವನ್ನು ನಾವು ಕೊಡಗಿನಲ್ಲಿ ಇದ್ದರೆ ನಾವು ಮರಣ ಹೊಂದುತ್ತಾರೆ. ಯಾಕೆಂದರೆ ನಾವು ಬಡವರು, ನಾವು ಶ್ರೀಮಂತರೇ ಅಲ್ಲ. ಶ್ರೀಮಂತರಾದರೆ ನಮಗೆ ಕೇರಳದಲ್ಲಿ ಹೋಗಬಹುದು, ಮಂಗಳೂರಿಗೆ ಹೋಗಬಹುದು, ಮೈಸೂರಿನಲ್ಲಿ ಹೋಗಬಹುದು. ಆದರೆ ನಾವು ಬಡವರಾದ ಕಾರಣದಿಂದ, ಕೊಡಗಿನಲ್ಲಿ ಜೀವಿಸಿದ ಕಾರಣದಿಂದ ನಾವು ಮಂಗಳೂರಿಗೆ ಹೋಗಬೇಕು, ಮೈಸೂರಿಗೆ ಹೋಗಬೇಕು. ಅದರಿಂದ ನಮಗೆ ಒಂದು ಸೌಕರ್ಯವಿಲ್ಲದ ಕಾರಣದಿಂದ ನಮ್ಮ ಕೊಡಗಿನಲ್ಲಿ ನಮಗೆ ಒಂದು ಉತ್ತಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರಬಹುದು ಅಂತ ಭರವಸೆಯೊಂದಿಗೆ ನನ್ನ ಮಾತಿಗೆ ಕಡಿವಾಣ. ಧನ್ಯವಾದಗಳು. ಗಣ್ಯರೇ, ನನ್ನ ಮಿತ್ರರೇ, ನಾನು ಈಗ ಹೇಳಲು ಹೊರಟಿರುವ ವಿಷಯವೇನೆಂದರೆ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಅನಿವಾರ್ಯತೆ. ಮಲ್ಟಿ ಸ್ಪೆಷಾಲಿಟಿ ಅಂದರೆ ಅದರ ಹೆಸರೇ ಸೂಚಿಸುವಂತೆ ವಿವಿಧ ವೈದ್ಯಕೀಯ ಪರಿಸ್ಥಿತಿಗಳಿಗೆ ವಿಶೇಷ ಚಿಕಿತ್ಸೆಯನ್ನು ನೀಡುವ ವಿವಿಧ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ. ಈಗ ನಮಗೆ ಚಿಕಿತ್ಸೆ ಬೇಕಂದ್ರೆ ಅನೇಕ ಡಾಕ್ಟರ್ಗಳ ಮತ್ತು ಅನೇಕ ಆಸ್ಪತ್ರೆಗಳಿಗೆ ಹೋಗಬೇಕಾದ್ರೆ ನಮ್ಮ ಮೇಲಿನ ಒತ್ತಡ, ಖರ್ಚು ವೆಚ್ಚ, ರೋಗ ನಿರ್ಣಯ ಹಾಗೂ ಚಿಕಿತ್ಸೆಗಾಗಿ ತೆಗೆದುಕೊಳ್ಳುವ ಸಮಯವು ಘಾತೀಯವಾಗಿ ಹೆಚ್ಚಾಗುತ್ತವೆ. ಆದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದರೆ ಇದರ ಬಗ್ಗೆ ಚಿಂತೆಯೇ ಇರುವುದಿಲ್ಲ. ನಮ್ಮ ಕೊಡಗು ಒಂದು ಸುಂದರವಾದ ಪುಟ್ಟ ಜಿಲ್ಲೆ. ನಮ್ಮ ದೇಶದ ಅಭಿವೃದ್ಧಿಗಾಗಿ ಕೊಡಗು ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ಅದು ಶಿಕ್ಷಣ, ತೋಟಗಾರಿಕೆ, ಕೃಷಿ ಮುಂತಾದವುಗಳಿಂದ ನಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. 4102 ಚದರ ಕಿಲೋಮೀಟರ್ ವಿಸ್ತೀರ್ಣದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರುವ ಪ್ರವಾಸಿ ಕೇಂದ್ರವಾದ ಕೊಡಗಿನಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಎಂಬುದೇ ನನಗೆ ನಾಚಿಕೆಗೇಡು. ನನಗೆ ಮಾತ್ರವಲ್ಲೇ ನಮ್ಮ ಎಲ್ಲರಿಗೂ ನಾಚಿಕೆಗೇಡಾದಂತಹ ವಿಷಯ. ತುರ್ತು ಪರಿಸ್ಥಿತಿಯಲ್ಲಿಯೂ ಸುಧಾರಿತ ಔಷಧದ ಸೇವೆಯನ್ನು ಪಡೆಯಲು ನಾವು ಮಂಗಳೂರು, ಮೈಸೂರು, ಮಡಿಕೇರಿ ಆದಂತಹ ಜಿಲ್ಲೆಗಳಿಗೆ 100 ಕಿಲೋಮೀಟರ್ಗಿಂತ ಹೆಚ್ಚು ಪ್ರಯಾಣಿಸಬೇಕಾದಂತಹ ಸ್ಥಿತಿ ಬಂದಿದೆ. ಈ ಮಧ್ಯೆ ಹಲವಾರು ರೋಗಿಗಳು ದಾರಿ ಮಧ್ಯೆಯೇ ಸಾವನ್ನಪ್ಪುತ್ತಿದ್ದಾರೆ. ಇದೆಲ್ಲ ಯಾರು ಕೇಳುತ್ತಾರೆ? ಯಾರು ನೋಡುತ್ತಾರೆ? ಯಾರೂ ಇಲ್ಲ. ಮತ್ತು ಈಗ ಕೊಡಗಿನಲ್ಲಿ ದೊಡ್ಡ ದೊಡ್ಡ ಅಪಘಾತಗಳು ಸಂಭವಿಸಿದಾಗ ತುರ್ತು ಚಿಕಿತ್ಸೆಗಾಗಿ ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ನಮ್ಮ ಕೊಡಗಿನಲ್ಲಿ ಕಿರಿದಾದಂತಹ ರಸ್ತೆಗಳಿಂದಾಗಿ ವರ್ಷದಿಂದ ವರ್ಷಕ್ಕೆ ಅಪಘಾತಗಳು ಹೆಚ್ಚುತ್ತಾ ಬಂದಿವೆ. ಹೃದಯ ರೋಗಕ್ಕೂ ಕೂಡ ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಹೃದ್ರೋಗಿಗಳು ಸಾವನ್ನಪ್ಪುತ್ತಿದ್ದಾರೆ. ಈಗ ಬಡ ಜನರ ವಿಷಯಕ್ಕೆ ಬಂದಾಗ ಬಡ ಜನರು ತಮ್ಮ ರೋಗವನ್ನು ಹೇಳದೆ, ಸೂಕ್ತ ಚಿಕಿತ್ಸೆಯನ್ನು ಪಡೆಯದೆ, ಯಾರಿಗೂ ಹೇಳದೆ ಮುಚ್ಚಿಡುತ್ತಿದ್ದಾರೆ. ಇದಕ್ಕೆ ಕಾರಣ ಏನು? ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಮತ್ತು ಇವರಿಗೆ ಒಂದು ತೊಂದರೆ ಏನಂದ್ರೆ ದೂರದ ನಗರಗಳಿಗೆ ಹೋಗಬೇಕು, ಅದರ ಖರ್ಚು ವೆಚ್ಚ, ಇವೆಲ್ಲ ವಿಷಯಗಳನ್ನು ತಲೆ ಇಟ್ಕೊಂಡು ಹೆದರಿ ಇದನ್ನು ಹೇಳದೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ದಾರಿ ಮಾಡುವ ಸಂದರ್ಭಗಳು ನಮ್ಮ ಮುಂದೆ ಇವೆ.
ಇಲ್ಲಿ ರೋಗಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ಆ ರೋಗಗಳು ಯಾವುದೆಂಬುದನ್ನು ಪತ್ತೆ ಹಚ್ಚುವುದೇ ದೊಡ್ಡ ಒಂದು ಸವಾಲೇ ಆಗಿದೆ. ಇಲ್ಲಿ ನಮ್ಮ ಕೊಡಗಿನಲ್ಲಿ ಇದು ಎಂತ ಹಾಸ್ಪಿಟಲ್ ನಿರ್ಮಾಣ ಮಾಡಕ್ಕೆ ಒಂದು ಸ್ಥಳ ಬೇಕು ನಿಜ, ಆದರೆ ಜನರು ಅದರ ಬಗ್ಗೆ ಯೋಚನೆ ಮಾಡದೆ ಬೇರೆ ಯಾವುದು ಬೇಡದ ವಿಷಯಗಳಿಗೆ ತಮ್ಮ ತಲೆ ಹಾಕುತ್ತಿದ್ದಾರೆ. ಮತ್ತು ಲಾಸ್ಟಿಗೆ ಒಂದು ಕೋಟ್ ಹೇಳ್ತಿದ್ದೀನಿ, ಆಸ್ಪತ್ರೆಯು ಸಮಸ್ಯೆಗೆ ಪರಿಹಾರ ಆಗಬೇಕೆ ಹೊರತು ಆಸ್ಪತ್ರೆಯೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ಜೈ ಹಿಂದ್. I am Yashika. I am studying 3rd BSc at St. Anne's Degree College, Virajpet. So today our topic is the need of a multi-speciality hospital in Kodagu. So before moving to the need of why do we need multi-speciality in Coorg, I think I would like to explain what does this multi-speciality hospital mean and what are the functions of a multi-speciality hospital. So even though we all try to stay healthy, disease-free, staying disease-free is not as easy as possible in reality. We all have to go and consult a doctor and get medical screening at different levels in our lives. And when we come across such kind of medical treatments and services, facilities are not available for us. So when we are trying to go to a hospital, I think we generally come across two kinds of hospitals, that is general hospital and multi-speciality hospitals. So these multi-speciality hospitals, I think they offer multiple treatments for multiple diseases, and they offer a very standard kind of treatments for all the patients at an affordable price. So they offer treatment for all kind of ailments and diseases, which is the best thing to think about. And going to a multi-speciality hospital is one of the best decisions that one can make, because even though we have wealth, if we don't have a good health, it doesn't make any sense. Because according to some saying, it says that when wealth is lost, nothing is lost. But when health is lost, everything is lost. Yeah. So let me get back to the condition of Kodagu. I think Kodagu, the so-called Switzerland of India, the Switzerland of Karnataka, the tourist hub, which in the lap of the Western Ghats, covering about 4,102 square kilometers, which is rich in its culture, which is rich in its tradition, which is rich in the contribution of renowned personalities. But when it comes to the medical treatment, we are deprived completely of the proper medical treatment. What the most worst part is that medical treatment miles away in Kodagu. Even though a lot of residents of Coorg have demanded for a multi-speciality hospital, not a single measurement have been taken in this direction. In the past few years, a delegation of the Kodagu Institute of Medical Sciences board members met the Chief Minister, the Honorable Chief Minister Shri Yediyurappa during his period, and demanded the need of a multi-speciality hospital in Kodagu, but still no successive measurements have not taken in this direction. And also a renowned person, native of our Kodagu, Mr. Vishwa Karyappa, who is the chairman and MD of the Vasan Infrastructure, has written a letter to our Honorable Prime Minister Narendra Modi in regard to this. He has also assured that he will donate ₹1 crore for the betterment of a multi-speciality hospital, and he has also assured that he will help the government to find a suitable particular land for the development of a multi-speciality hospital. I think we require such people to come front. I think according to me, the people of Kodagu have to come together for the community level, and they have to pool in money, they have to gather funds, and they have to create awareness among the people regarding this issue. And Kodagu, we all know, because of the narrow roads, the incidents, the accidents, or it might be the emergency, in such kind of situations, I think people are deprived of the medical without getting proper treatment. Many of them have lost their lives. I think before finishing it off, I would like to tell one thing. So treatment should be a solution for a problem. It should not be a major problem.
So by saying these words, what I have told is according to my perceptions and perspectives, which may differ from you all. And I would like to thank you all for giving me an opportunity to share my visions and perspectives. Thank you. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿರಾಜಪೇಟೆಯ ವಿದ್ಯಾರ್ಥಿ. ಮಾನ್ಯ ತೀರ್ಪುಗಾರರೇ, ಮಾಧ್ಯಮ ಮಿತ್ರರೇ, ಕೊಡಗು ವೆಲ್ಫೇರ್ ಫೌಂಡೇಶನ್ ಆಗಿರ್ಬೋದು, ಬೆಸ್ಟೀಸ್ ಅವರು ಆಗಿರ್ಬೋದು, ಉತ್ತಮವಾದ ಒಂದು ವಿಷಯವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಈ ಮೊದಲು ನಮ್ಮ ಪ್ರತಿಸ್ಪರ್ಧಿಗಳೆಲ್ಲರೂ ಕೂಡ ಮಾತನಾಡ್ತಾ ಇದ್ರು, ಬಡತನ ಅದೇ ರೀತಿಯಲ್ಲಿ ಶ್ರೀಮಂತರು ಅಂತ ಮಾತಾಡ್ತಾ ಇದ್ರು. ಎಲ್ಲರೂ ಒಂದು ತಿಳ್ಕೋಬೇಕು, ಜೀವ ಎಲ್ರಿಗೂ ಒಂದೇ. ಒಂದ್ಸಲ ಅಪಘಾತಕ್ಕೊಳಗಾಗಿರ್ಬೋದು ಅಥವಾ ಒಂದು ಸತ್ತಿರ್ಬೋದು, ಬದುಕಿರ್ಬೋದು, ಜೀವ ಅನ್ನುವುದು ಬಡವನಿಗಾದ್ರೂ ಸರಿ, ಶ್ರೀಮಂತನಿಗಾದ್ರೂ ಸರಿ, ಅದು ಒಮ್ಮೆ ಮಾತ್ರ ಸಿಗುವಂತಹ ಒಂದು ವಿಷಯ. ಈ ಒಂದು ಕೊಡಗಿನಲ್ಲಿ ಆಸ್ಪತ್ರೆಯ ಕೊರತೆ ಇದೆ. ಅದು ಎಷ್ಟಕ್ಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೀರಿ ಇಷ್ಟೊತ್ತು. ಇಲ್ಲೇ ವಿರಾಜಪೇಟೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಎಷ್ಟು ಜನ ಭೇಟಿ ನೀಡಿದ್ದೀರಾ? ಭೇಟಿ ನೀಡಿದವರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಲ್ಲಿ ಯಾವ ರೀತಿಯಾದಂತಹ ಅವಸ್ಥೆ ಇದೆ ಅಂತ. ಆ ಒಂದು ಆಸ್ಪತ್ರೆಯಲ್ಲಿ ಒಂದು ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಒಂದು ವಾರದವರೆಗೆ ರಜೆ ಹಾಕಿದ ಸಂದರ್ಭದಲ್ಲಿ ಮತ್ತೆ ಯಾವುದೇ ಒಬ್ಬ ವೈದ್ಯರು ಕೂಡ ಬಂದು ಯಾರನ್ನ ಕೂಡ ಅಲ್ಲಿ ಭೇಟಿ ಆಗೋದಿಲ್ಲ. ಇಂತಹ ಸಂದರ್ಭ ಇರುವ ಸಂದರ್ಭದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಂದರೂ ಕೂಡ ಇಂಥದೇ ರೀತಿಯ ಸಮಸ್ಯೆಗಳು ಹಲವಾರು ಇರುತ್ತೆ. ಸಮಸ್ಯೆಗಳು ಪದೇ ಪದೇ ಭೇಟಿಯಾಗುವುದು ಕೊಡಗಿನಲ್ಲಿ ಮಾತ್ರವಲ್ಲ, ಎಲ್ಲೆಡೆ ಅದು ಸಹಜ. ನಮ್ಮ ಜನರ ಬದಲಾವಣೆ ಆಗಬೇಕು ನನ್ನ ಪ್ರಕಾರ. ಕಾರಣ, ಮಂಗಳೂರಿನಲ್ಲಿ, ಮೈಸೂರಿನಲ್ಲಿ ಚಿಕಿತ್ಸೆಗಾಗಿ ನಾವು ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ಕೊಡಗಿನಲ್ಲಿ ಒಂದು ಅಪಘಾತವಾಯಿತು ಅಂದುಕೊಳ್ಳಿ, ಇದನ್ನು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಹಂಚಿಕೆಗಳನ್ನು ಮಾಡಿಕೊಂಡಿದ್ದಾರೆ. ಸ್ಟೇಟಸ್ ಹಾಕೋದು ಅದು ಮಾತ್ರ ನಮ್ಮ ಜನರ ಕರ್ತವ್ಯ ಅಂತ ಈಗಿನ ಆಧುನಿಕ ಯುಗದಲ್ಲಿ ಹೇಳ್ಬೋದು. ಬೇರೆ ಯಾವುದೇ ರೀತಿಯಲ್ಲಿ ಇವರು ಪ್ರಯತ್ನ ಮಾಡ್ತಾ ಇಲ್ಲ. ಒಂದು ಉತ್ತಮ ಆಸ್ಪತ್ರೆ ನಿರ್ಮಾಣಕ್ಕೆ ಅಲ್ಲ, ಉತ್ತಮ ಸಮಾಜಕ್ಕೆ ಎದುರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ಕೊಡಗಿನ ಜನರು. ನಮ್ಮ ಕೊಡಗು ವೆಲ್ಫೇರ್ ಫೌಂಡೇಶನ್ ಆಗಿರ್ಬೋದು ಅಥವಾ ಬೆಸ್ಟೀಸ್ ಅನ್ನುವ ಒಂದು ಸಂಘ ಏನು ಪ್ರಯತ್ನ ಮಾಡ್ತಾ ಇದೆ, ಆ ಒಂದು ಸಂಘಕ್ಕೆ ಕೇವಲ ತಮ್ಮ ಪ್ರಯತ್ನಕ್ಕೆ ಒಂದು ಯಶಸ್ವಿ ಹಾದಿಯನ್ನು ಹಾಕಿಕೊಟ್ರೆ ಸಾಕು, ಕೊಡಗು ಜಿಲ್ಲೆಯಲ್ಲಿ ಒಂದು ಆಸ್ಪತ್ರೆಯ ನಿರ್ಮಾಣವಾಗುತ್ತೆ. ಕೇವಲ ಆಸ್ಪತ್ರೆ ಮಾತ್ರ ನಮ್ಮ ಕಳಕಳಿಯ ಮನವಿಯಲ್ಲ, ಕೊಡಗು ಜಿಲ್ಲೆಯ ಸರ್ವರ ಚಿಂತನೆ ಬದಲಾವಣೆ ಆಗಬೇಕು. ಕೊಡಗು ಜಿಲ್ಲೆಯಲ್ಲಿ ಉತ್ತಮವಾದ ವಾತಾವರಣ ಸೃಷ್ಟಿಯಾಗಬೇಕು. ರಸ್ತೆ ಬದಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ನಾವು ಮೈಸೂರಿಗೆ, ಮಂಗಳೂರಿಗೆ ತೆರಳಬೇಕು ಎನ್ನುವುದು ನಮ್ಮ ಸರ್ವರು ಮಾತನಾಡಿದಂತಹ ವಿಷಯ. ಈ ಒಂದು ಸಂದರ್ಭದಲ್ಲಿ ತೆರಳಬೇಕಾದಂತಹ ನಿಮಿಷದಲ್ಲಿ ರಸ್ತೆ ಎಷ್ಟು ಚೆನ್ನಾಗಿದೆ. ಶಾಸಕರನ್ನ ಬೈದಂತಹ ನಮ್ಮ ಪ್ರತಿಸ್ಪರ್ಧಿಗಳು, ಶಾಸಕರು ನಮ್ಮಿಂದ ತಾನೇ ಹೋಗಿರೋದು, ನಾವು ತಾನೇ ಆಯ್ಕೆ ಮಾಡಿಕೊಂಡಿರೋದು. ಕೊಡಗು ಜಿಲ್ಲೆಯಲ್ಲಿ ಹಲವು ಬದಲಾವಣೆಗಳು ಬಂದರೆ ಮಾತ್ರ ಅಭಿವೃದ್ಧಿ ಆಗಲು ಸಾಧ್ಯ. ಅದೇ ರೀತಿಯಲ್ಲಿ ವೆಲ್ಫೇರ್ ಫೌಂಡೇಶನ್ ನ ಕಾರ್ಯಕರ್ತರೆಲ್ಲರೂ ಕೂಡ ಉತ್ತಮವಾದ ರೀತಿಯ ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. ಆದ್ದರಿಂದ ಕೊಡಗು ಜಿಲ್ಲೆ ಭಾರತ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಾದ್ಯಂತವೂ ಕೂಡ ಪ್ರವಾಸಿಗರಿಗೆ ಕಣ್ಮನ ಸೆಳೆಯುವಂತಹ ಕ್ಷಣವಿತ್ತು. ಕೊರೋನಾ ಬಂದ ಸಂದರ್ಭದಲ್ಲಿ ಆಗಿರ್ಬೋದು, ಕೊಡಗು ಜಿಲ್ಲೆಯಲ್ಲಿ ಇನ್ನೂ ಕೂಡ ಭೂಕುಸಿತಗಳು, ಇನ್ನೂ ಹಲವು ಸಮಸ್ಯೆಗಳು ಬಂದ ಸಂದರ್ಭದಲ್ಲಿ ಅದನ್ನೆಲ್ಲ ಮೆಟ್ಟಿ ನಿಂತವರು ನಾವು. ಈ ಒಂದು ಸಂದರ್ಭದಲ್ಲಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಆಸ್ಪತ್ರೆ ಇಲ್ಲದಿರುವುದು ನಮ್ಮೆಲ್ಲರಿಗೂ ಕೂಡ ಸಂಕಷ್ಟದ ಸನ್ನಿವೇಶವಾಗಿದ್ರೂ ಕೂಡ ಈ ಒಂದು ಕಾರ್ಯಕ್ರಮ ಎಲ್ಲರ ಮನದಲ್ಲಿರಲಿ. ನಮ್ಮ ಕೊಡಗು ವೆಲ್ಫೇರ್ ಫೌಂಡೇಶನ್ ಮಾಡುವಂತಹ ಕಾರ್ಯಕ್ರಮಕ್ಕೆ ಎಲ್ಲಿದ್ದರೂ ಕೂಡ ತಾವು ತಮ್ಮ ಸಹಕಾರವನ್ನು ತೋರಿಸಿ ಅಂತ ಕೇಳುತ್ತಾ, ನಮ್ಮ ಕೊಡಗು ವೆಲ್ಫೇರ್ ಫೌಂಡೇಶನ್ ಹಾಗೂ ಬೆಸ್ಟೀಸ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೋಡಬೇಕು. ದಯವಿಟ್ಟು ನಮ್ಮ ಪ್ರತಿಸ್ಪರ್ಧಿಗಳಾಗಿರ್ಬೋದು, ನಮ್ಮ ತೀರ್ಪುಗಾರರಾಗಿರ್ಬೋದು. ಕಾರಣ, ಇವರು ನಮಗೆ ಒಂದು ಉತ್ತಮವಾದ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾ ಇಲ್ಲ, ಕೊಡಗು ಜಿಲ್ಲೆಯಲ್ಲಿ ಉತ್ತಮ ಪ್ರಯತ್ನವನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್ವರಿಗೂ ಕೂಡ ಧನ್ಯವಾದಗಳು. Mahatma Gandhi, it is health, the real wealth, not the pieces of gold and silver. Good morning, one and all. I'm here to speak about the inevitability of multi-speciality hospital in Kodagu. Kodagu is a district known for its contributions in the whole world itself. But in such a district, we don't have a multi-speciality hospital. This is the most sad thing that we have facing in our Kodagu district. We have seen our district roads are so narrow, and each year there are many people dying due to the accidents. There are many people who die. They just tell that when we go to hospital, they just tell that if you had been 5 minutes earlier, it would be easy to save his life. How would the family feel when he said just a 5 minutes decide the life of a person? How would they get back that 5 minutes has lost his most important person?
there was no surgeon for the operation. She had gone to Madikeri. In there also, one report to come, they tell 1 week, 15 days, they tell just to go to Mysore. The report to come from Mysore, Mangalore, how did it take 7 days, 15 days? What will that situation? How will the family feel that time? They never think about a person's life at all. The multi-speciality hospital is not necessary for us, for all our district people. We all are suffering from, there is no person today without health issues. Each one of the person have one or the other health issues. And this is very much necessary for us to, and there was also a campaign that was held in social networking site last year. So many celebrities too supported that campaign too, and they told that it is not so easy. Taking a patient from here to Mangalore or Mysore, it's not so easy. How will, on the way itself, many people have lost their lives too. It is the thing that we have to, the basic necessity what should be there, that should the government should focus on those things. And I would like to say the native of Kodagu, Vishwakaryappa, he is ready to give 100 crores for Kodagu for constructing a hospital. But even though the government is not ready for that, if